ನಾವಿವತ್ತು ಈಗಾಗಲೇ ನಿಮಗೆ ಬೋರ್ಡ್ ಕಾಣಿಸ್ತಾ ಇದೆ, ಪುರಸಭೆ ಗುಂಡ್ಲುಪೇಟೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಪ್ರಪ್ರಥಮ ಮಹಿಳಾ ಸ್ಪೀಕರ್ ಅನ್ನು ಕೊಟ್ಟಂತ ಕ್ಷೇತ್ರ. ಶಾಸಕರು ಗೆದ್ದು ಬಿಡ್ತಾರೆ, 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ನು ಮತ್ತು ಕಾಣಿಸ್ಕೊಳ್ಳಲ್ಲ ಅನ್ನೋ ಮಾತಿದೆ. ಗಣೇಶ್ ಪ್ರಸಾದ್ ಅವರು ಶಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಅವರೊಬ್ಬರು ಜನಸೇವಕರು. ಗುಂಡ್ಲುಪೇಟೆದ ಒಂದು ಸ್ವಭಾವ ಇದೆ ಸರ್, ಯಾರು ಕೆಲಸ ಮಾಡ್ತಾರೆ ನಿರಂತರವಾಗಿ ಅಧಿಕಾರ ಕೊಡ್ತಾರೆ. ಸುಮಾರು ಒಂದು 5 ವರ್ಷ ಹಿಂದೆ ಇದ್ದಂಥ ಸರ್ಕಾರನೂ ಮಾಡಿಲ್ಲ, ಈಗಲೂ ಇವ್ರು ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ಕಾಯ್ತಾ ಇದ್ವಿ. ಸಭೆಗೆ ಟೀಸ್ಕೋಬೇಕಂದ್ರೂ ದುಡ್ಡು ಕೊಡಬೇಕಾಗೋ ಪರಿಸ್ಥಿತಿ ಇತ್ತು. ತಾಲೂಕು ಆಫೀಸಲ್ಲಿ ಪ್ರತಿಯೊಂದು ಇದಕ್ಕೂ ದುಡ್ಡು ಕೊಡಬೇಕಾಗಿತ್ತು. ಇವಾಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಶಾಸಕರಿಗೆ ನಿಜಕ್ಕೂ ಇರೋ ಸವಾಲೇನು ಸರ್? ಈಗ MLA ಆದ ತಕ್ಷಣ ಕಾನೂನೇ ಇಲ್ಲ ಇವ್ರಿಗೆ, ಇವ್ರು ಏನು ಹೇಳಿದ್ರು ಆಗ್ಬಿಡ್ತದೆ ಅನ್ನೋದು ಭಾರಿ ದೊಡ್ಡ ಒಂದು ತಪ್ಪು. ಈಗ ಜನ ನಮ್ಮನ್ನ ವಿಶ್ವಾಸ ಇಟ್ಟು ಗೆಲ್ಸಿರೋದ್ರಿಂದ ಆ ಕೆಲಸ ಮಾಡಲೇಬೇಕಾಗಿದೆ. ನೀರಿನ ಮೂಲ ಇಲ್ಲ ಇಲ್ಲಿ, ಇವತ್ತು ಅದನ್ನ ಕಾರ್ಯರೂಪಕ್ಕೆ ತರೋದು ನನ್ನ ಜವಾಬ್ದಾರಿ ಆಗಿದೆ. ಗ್ಯಾರಂಟಿ ಯೋಜನೆಗಳು ವರನ ಶಾಪನ ಹೇಳಿದ್ನೆಲ್ಲ ಮಾಡೋಕ್ಕಾಗಲ್ಲ. ನಿಮ್ಮ ಕನಸಿನ ಗುಂಡ್ಲುಪೇಟೆ ಏನಾಗಬೇಕಂತ ಸರ್? ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಯಾಕಂದ್ರೆ ಇವತ್ತು ಶಿಕ್ಷಣ ಇದ್ರೆ ಎಲ್ಲಿ ಬೇಕಾದ್ರೂ ಜಯಿಸ್ಬೋದು. ಗುಂಡ್ಲುಪೇಟೆಯಲ್ಲಿ ಮತದಾರರಿಗೆ ನಿಮ್ ಕಂಡ್ರೆ ಪ್ರೀತಿನ ಭಯನ? ಮತ್ತೆರಡು ರಾಜ್ಯದಲ್ಲಿ ಕನ್ನಡಿಗರ ಜವಾಬ್ದಾರಿ ಎಷ್ಟು ಸವಾಲ್ ಅನ್ಸುತ್ತೆ? ಊರೇ ಮುಳುಗೋಗಿದೆ. ಪ್ರಕೃತಿ ಮುಂದೆ ಎಲ್ಲ ಶೂನ್ಯ. ಯಾವ ಒಂದು ಸಂದರ್ಭ ಐ ಹ್ಯಾವ್ ಟು ಬಿ ಕಂಟೆಸ್ಟ್ ಅಂತ ಅನ್ಸುತ್ತೆ? ಹೆಂಗೆ ಏನೋ ರಾಜಕೀಯ ಏನೋ ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಪಟ್ಟಿರ್ಲಿಲ್ಲ ನಾವು. ಎಲ್ಲರಿಗೂ ಶಾಕು, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ. ಮಾದೇ ಪ್ರಸಾದ್ ಇಲ್ಲ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ಡಾಕ್ಟರ್ಗಳು ಅಂತಾರೆ, ಅದೇ ಶಾಕ್. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತಹ ಶಾಸಕರ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗುಂಡ್ಲುಪೇಟೆ ಇದು ಚಾಮರಾಜನಗರ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ. ಇದು ಅರೆಮಲೆನಾಡು ಪ್ರದೇಶ ಹಾಗೂ ರಾಜ್ಯದಲ್ಲಿಯೇ ಪ್ರಥಮ ಮುಂಗಾರು ಮಳೆ ಇಲ್ಲಿ ಬೀಳುವುದು ಅಂತ ಗುರುತಿಸಲ್ಪಟ್ಟಿದೆ. ಇಲ್ಲಿ ಪ್ರಮುಖವಾಗಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಹಾಗೂ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಹೆಸರುವಾಸಿ ಹಾಗೂ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿ ಪ್ರದೇಶಗಳಿಗೆ ಹೊಂದಿಕೊಂಡಿದೆ. ತಮಿಳುನಾಡಿನ ಊಟಿ ಮತ್ತು ಕೇರಳದ ವಯನಾಡಿಗೆ ಈ ಕ್ಷೇತ್ರ ತುಂಬಾನೇ ಸಮೀಪ. ಕರ್ನಾಟಕ ರಾಜಕೀಯದಲ್ಲಿ ವಿಶಿಷ್ಟ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ ಗುಂಡ್ಲುಪೇಟೆ. ರಾಜ್ಯದ ಮೊದಲ ಮಹಿಳಾ ಸ್ಪೀಕರ್ ನೀಡಿದ ಕ್ಷೇತ್ರವಿದು. ಇದುವರೆಗೂ 15 ಚುನಾವಣೆಗಳು ಮತ್ತು 1 ಉಪಚುನಾವಣೆಯನ್ನ ಈ ಕ್ಷೇತ್ರ ಕಂಡಿದೆ. 16 ಬಾರಿ ಶಾಸಕರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳುಹಿಸಿದೆ. ಈ ಕ್ಷೇತ್ರದ ವಿಶೇಷತೆ ಎಂದರೆ 16 ಬಾರಿ ಚುನಾವಣೆಗಳು ನಡೆದಿದ್ರೂ ಈ ಕ್ಷೇತ್ರವನ್ನ ಕೇವಲ 4 ಮಂದಿ ಮಾತ್ರ ವಿಧಾನಸಭೆಯಲ್ಲಿ ಪ್ರತಿನಿಧಿಸಿದ್ದಾರೆ. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಾರ್ವತ್ರಿಕವಾಗಿ 8 ಬಾರಿ ಮತ್ತೊಂದು ಉಪಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ತನ್ನದೇ ಆದಂಥ ಛಾಪನ್ನ ಮೂಡಿಸಿದೆ. ಪಕ್ಷೇತರರು 3 ಬಾರಿ ಹಾಗೂ ಜನತಾದಳ ಯುನೈಟೆಡ್, ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿ ತಲಾ 1 ಬಾರಿ ಗೆಲುವು ಕಂಡಿವೆ. 1957ರ ಮೊದಲ ಬಾರಿಗೆ ಚುನಾವಣೆ ನಡೆದಾಗ KS ನಾಗರತ್ನಮ್ಮ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವು ಕಂಡಿದ್ರು. ಒಂದೇ ಕ್ಷೇತ್ರವನ್ನ 7 ಬಾರಿ ಪ್ರತಿನಿಧಿಸಿದ ಕೀರ್ತಿ ಅವರದ್ದು. ಅಲ್ಲದೆ ರಾಜ್ಯದ ಮೊದಲ ಮಹಿಳಾ ಸ್ಪೀಕರ್ ಆಗಿದ್ದು ಈ ಕ್ಷೇತ್ರದ ಮತ್ತೊಂದು ಹಿರಿಮೆ. 1994ರಲ್ಲಿ HS ಮಹದೇವ್ ಪ್ರಸಾದ್ ಜನತಾದಳದಿಂದ ಮೊದಲ ಬಾರಿಗೆ ಗೆಲುವನ್ನು ಕಾಣ್ತಾರೆ. ಬಳಿಕ 1999ರಲ್ಲಿ JDU, 2004ರಲ್ಲಿ JDSನಿಂದ ಗೆದ್ದ ಅವರು 2008ರ ವೇಳೆಗೆ ಕಾಂಗ್ರೆಸ್ ಸೇರ್ತಾರೆ. 2008 ಮತ್ತು 2013ರಲ್ಲಿ ಕಾಂಗ್ರೆಸ್ನಿಂದ ಜಯಶಾಲಿಯಾಗ್ತಾರೆ. 4 ಪಕ್ಷಗಳನ್ನ ಬದಲಿಸಿದ ಮಹದೇವ್ ಪ್ರಸಾದ್ 5 ಬಾರಿ ಗುಂಡ್ಲುಪೇಟೆಯನ್ನ ಪ್ರತಿನಿಧಿಸಿದ್ದಾರೆ. 2013ರ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದ ಮಹದೇವ್ ಪ್ರಸಾದ್ ಅಧಿಕಾರದಲ್ಲಿದ್ದಾಗಲೇ 2017ರ ಜನವರಿ 3ರಂದು ಮೃತಪಟ್ಟರು. ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ 2017ರಲ್ಲಿಯೇ ಉಪಚುನಾವಣೆ ನಡೆದು ಮಹದೇವ್ ಪ್ರಸಾದ್ ಅವರ ಪತ್ನಿ ಗೀತಾ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಬಿಜೆಪಿಯ ನಿರಂಜನ್ ಕುಮಾರ್ ಅವರ ವಿರುದ್ಧ ಗೆಲುವನ್ನು ಸಾಧಿಸುತ್ತಾರೆ. ಸತತವಾಗಿ 3 ಬಾರಿ ಸೋಲುಂಡಿದ್ದ ಬಿಜೆಪಿಯ ನಿರಂಜನ್ ಕುಮಾರ್ 2018ರ ಚುನಾವಣೆಯಲ್ಲಿ ಗೀತಾ ಮಹದೇವ್ ಪ್ರಸಾದ್ ವಿರುದ್ಧ ಗೆಲುವು ದಾಖಲಿಸಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟರು. ಆದರೆ ಒಂದೇ ಅವಧಿಗೆ ಗುಂಡ್ಲುಪೇಟೆ ಜನ ನಿರಂಜನ್ ಕುಮಾರ್ ಕೈಬಿಟ್ಟರು.
2023ರ ಚುನಾವಣೆಯಲ್ಲಿ ಮಾಜಿ ಸಚಿವ ಮಹದೇವ್ ಪ್ರಸಾದ್ ಅವರ ಪುತ್ರ ಗಣೇಶ್ ಪ್ರಸಾದ್ ಲಕ್ಷಕ್ಕೂ ಅಧಿಕ ಮತಗಳನ್ನ ಪಡೆದು ನಿರಂಜನ್ ಕುಮಾರ್ ಅವರ ವಿರುದ್ಧ ವಿಜಯ ಪತಾಕೆ ಹಾರಿಸಿದ್ದಾರೆ. ರಾಜ್ಯದ ಯುವ ಶಾಸಕರುಗಳಲ್ಲಿ ಗಣೇಶ್ ಪ್ರಸಾದ್ ಮುಂಚೂಣಿಯ ನಾಯಕರಾಗಿ ಮುನ್ನುಗ್ಗುತ್ತಿದ್ದಾರೆ. ಈ ಎಪಿಸೋಡ್ನ MLA ರಿಪೋರ್ಟ್ ಕಾರ್ಡ್ನಲ್ಲಿ ಗುಂಡ್ಲುಪೇಟೆ ಕ್ಷೇತ್ರದ ಮತದಾರರ ಮನದಾಳವೇನು, ಅಂತರಾಳವೇನು, ಹಾಗೆ ಶಾಸಕರ ಸಂಕಲ್ಪ ಏನು ಅನ್ನೋದನ್ನ ಬನ್ನಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತಹ ಶಾಸಕರ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ತಂಪ್ಲೈನಲ್ಲಿ ಶಾಸಕರು ಯಾರು ಅಂತ. ನಿಜ, ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕಂದ್ರೆ ಕ್ರಮ ಸಂಖ್ಯೆಯ ಆಧಾರದಲ್ಲಿ ಬಂದಾಗ ಕರ್ನಾಟಕದ 224ನೇ ವಿಧಾನಸಭಾ ಕ್ಷೇತ್ರ, ಅಭಿವೃದ್ಧಿ ವಿಚಾರ ಅಲ್ಲ, ಕ್ರಮ ಸಂಖ್ಯೆ ವಿಚಾರದಲ್ಲಿ. ರಾಜಕೀಯ ಅಂತ ಬಂದಾಗ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಪ್ರಪ್ರಥಮ ಮಹಿಳಾ ಸ್ಪೀಕರ್ ಅನ್ನ ಕೊಟ್ಟಂತ ಕ್ಷೇತ್ರ. ಗಡಿ ವಿಚಾರ ಅಂತ ಬಂದಾಗ ತಮಿಳುನಾಡು ಮತ್ತು ಕೇರಳದ ಜೊತೆ ಗಡಿಯನ್ನ ಹೊಂದಿಕೊಂಡಿರುವಂತ ಕ್ಷೇತ್ರ. ಅಭಿವೃದ್ಧಿ ಅಂತ ಬಂದಾಗ ಮಹದೇವ್ ಪ್ರಸಾದ್ ಅನ್ನುವಂಥ ಧೀಮಂತ ನಾಯಕನನ್ನ 5 ಬಾರಿ ಜನ ಆಯ್ಕೆ ಮಾಡಿದಂಥ ಕ್ಷೇತ್ರ. ಎಸ್, ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ. ನಾವೀಗ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರ ಜೊತೆ ಇರುವಂಥ ಸವಾಲುಗಳೇನು, ಶಾಸಕರ ಕೆಲಸ ಏನು, ಶಾಸಕರ ಕನಸೇನು, ಎಲ್ಲವನ್ನ ತಿಳಿಸೋ ಪ್ರಯತ್ನವನ್ನ ನಾವು ಮಾಡ್ತೀವಿ. ಮೊದಲನೇದಾಗಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಗುಡ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಲೋಕಸಭೆ ಸಂದರ್ಭದಲ್ಲಿ ಮಾತಾಡಿದ್ವಿ. ಹುಟ್ಟಿದ್ದು ಕೃಷಿ ಕುಟುಂಬದಲ್ಲಿ, ಬೆಳೆದಿದ್ದು ರಾಜಕೀಯ ಕುಟುಂಬದಲ್ಲಿ, ಆಸಕ್ತಿ ಬಿಸ್ನೆಸ್ ಕಡೆ. ಆದರೆ ಪರಿಸ್ಥಿತಿ ಮತ್ತೆ ರಾಜಕೀಯ ಕರ್ಕೊಬಂತು. ಹೇಗನ್ಸುತ್ತಾ ಓವರ್ ಆಲ್ ಜರ್ನಿ? ಇಟ್ಸ್ ಹೆಕ್ಟಿಕ್ ಲೈಫ್ ಅನ್ಸುತ್ತೆ. ಬಿಕಾಸ್ ನಮ್ಮ ತಂದೆ ಇದ್ದಂಥ ಸಮಯದಲ್ಲಿ ನಾವು ಚೂಸ್ ಮಾಡಿದ್ದು ಬರೀ ಬಿಸ್ನೆಸ್ಸು. ಅವರು ಕೂಡ ಬಿಸ್ನೆಸ್ ಬಿಟ್ಟು ಬೇರೆ ಏನೋ ಮಾಡ್ಬಿಡೋದು, ರಾಜಕೀಯದಲ್ಲಿ ಇಂಟರ್ಫಿಯರ್ ಆಗ್ಬಿಡೋದು ಅಂತೇಳಿ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಥರದ ಇನ್ಫ್ಲೂಯೆನ್ಸ್ನು ತಗೋತಿರ್ಲಿಲ್ಲ, ನಾನು ಹೇಳ್ತಾ ಇರಲಿಲ್ಲ ಅವ್ರಿಗೆ. ಓಕೆ, ಸೊ ಹಾಗಾಗಿ ಇವತ್ತು ರಾಜಕೀಯ ಅನ್ನೋದು ಎಂಟೈರ್ಲಿ ನ್ಯೂ ಫೀಲ್ಡ್ ಅನ್ಸುತ್ತೆ. ಓಕೆ, ಬಟ್ ಅಡ್ಜಸ್ಟ್ ಆಗಿದೆ. ಕಳೆದ ಹೆಚ್ಚು ಕಡಿಮೆ 1.5 ವರ್ಷ ಅಂದರೆ ಆಲ್ಮೋಸ್ಟ್ 4 ತಿಂಗಳು ಲೋಕಸಭೆ ನೋಟಿಫಿಕೇಶನ್ಲೇ ಹೊರಟೋಯ್ತು. ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಮಾಡ್ಲಿಕ್ಕೆ ಆಗಿಲ್ಲ. 1 ವರ್ಷದಲ್ಲಿ ಶಾಸಕರಾಗಿ ನಿಮ್ಮ ಕೆಲಸ ತೃಪ್ತಿ ತಂದಿದ್ಯಾ, ಇಲ್ಲ ಇನ್ನೂ ಏನೋ ಮಾಡಬೇಕಿತ್ತು ಅನ್ನಿಸ್ತಿದ್ಯಾ? 1 ವರ್ಷದಲ್ಲಿ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ. ತೃಪ್ತಿ ತಂದಿದೆ ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ನಮ್ಮ ಸರ್ಕಾರನೂ ಕೂಡ ಏನು ಗ್ಯಾರಂಟಿ ಯೋಜನೆಗಳನ್ನ ಅನುಸರಿಸಿದೆ. ಆ ಒಂದು ವಿಚಾರದಲ್ಲಿ ನಂಗೆ ನಿಜವಾಗ್ಲೂ ತೃಪ್ತಿ ಇದೆ. ಏಕೆಂದರೆ ಇವತ್ತು ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 60,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದಾರೆ. ಅದರಲ್ಲಿ 55,000ಕ್ಕೂ ಹೆಚ್ಚು ಜನಕ್ಕೆ ಇವತ್ತು DBT ಮುಖಾಂತರ ದುಡ್ಡು ಬರ್ತಾ ಇದೆ. ಇನ್ನು ಕೆಲವರಿಗೆ ಇನ್ನೂ ಬರಬೇಕಾಗಿದೆ. ಸೊ ಆ ಒಂದು ವಿಚಾರದಲ್ಲಿ ನಾವು ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಮಾಡಿಸ್ತಿದ್ದೀವಿ. ಅದು ಬಿಟ್ಟು ಅಭಿವೃದ್ಧಿ ಬಂದಾಗ ಅಭಿವೃದ್ಧಿ ದೃಷ್ಟಿಯಿಂದನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಿದ್ದೀವಿ. ಏನು ನಮಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಫಂಡ್ಸ್ ಇರ್ಬೋದು, MLA ಗ್ರಾಂಟ್ ಇರ್ಬೋದು, CM ಅವ್ರ ವಿಶೇಷ ಅನುದಾನಗಳಿರ್ಬೋದು, ಜೊತೆಗೆ PWD RDPR ಇಂದ ಬಂದಂಥ ಅನುದಾನಗಳ ಮುಖಾಂತರ ಸಾಕಷ್ಟು ಕೆಲಸಗಳಾಗ್ತಿದೆ. ಶಾಲೆಗಳ ಅಭಿವೃದ್ಧಿಗಳಾಗ್ತಿದೆ. ಕ್ಲಾಸ್ ರೂಮ್ಸ್ನ ರಿಪೇರ್ ಮಾಡಿಸ್ತಿದ್ದೀವಿ. ಜೊತೆಗೆ ಅಂಗನವಾಡಿ ಕೇಂದ್ರಗಳು ಹೊಸದಾಗಿ ಗುದ್ಲಿ ಪೂಜೆಗಳು ಮಾಡ್ತಿದ್ದೀವಿ. ಕಟ್ಟಡಗಳ ಉದ್ಘಾಟನೆ ಮಾಡ್ತಿದ್ದೀವಿ. ಜೊತೆಗೆ ಗುಂಡ್ಲುಪೇಟೆಗೆ ವಿಶೇಷವಾಗಿ ನಾನು ಶಾಸಕನಾಗಿ ಬಂದಮೇಲೆ ಅಂಬೇಡ್ಕರ್ ವಸತಿ ಶಾಲೆ ಅಂಥೇಳಿ ಬೊಮ್ಮನಹಳ್ಳಿಲಿ 18 ಕೋಟಿ ರೂಪಾಯಿ ಪ್ರಾಜೆಕ್ಟು, ಅದು ಹಿಂದೆ ನಮ್ಮ ತಂದೆಯವರಿದ್ದಾಗಲೇ ಅಪ್ರೂವಲ್ ಆಗಿತ್ತು. ಅದು ಕಳೆದ 5 ವರ್ಷದಿಂದ ನೆನೆಗುದ್ದಿಗೆ ಬಿದ್ದಿತ್ತು. ಅದು ಇವತ್ತು ಗುದ್ಲಿ ಪೂಜೆಯಾಗಿ ಕೆಲಸ ನಡೀತಿದೆ. ಹತ್ತಿ ಮಾರ್ಕೆಟು ಬೇಗೂರಲ್ಲಿ, ಅದು APMC ಮುಖಾಂತರ ಆ ಕೆಲಸನೂ ಕೂಡ ನಮ್ಮ ತಂದೆಯವರಿದ್ದಾಗಲೇ ಅಪ್ರೂವ್ ಆಗಿತ್ತು. ಅದು ಈಗ ಕೆಲಸ ಶುರುವಾಗಿದೆ. ಈ ಥರ ಒಂದೊಂದೇ ಹಂತವಾಗಿ ಕೆಲಸ ಮಾಡ್ತಿದ್ದೀವಿ. ಖಂಡಿತವಾಗ್ಲೂ ಕ್ಷೇತ್ರನ ಅಭಿವೃದ್ಧಿ ಮಾಡೋದಕ್ಕೆ ಕೆಲಸ ಮಾಡ್ತೀವಿ. ಸರ್, ತುಂಬ ಚೆನ್ನಾಗಿ ನೆನಪಿದೆ. ಗುಂಡ್ಲುಪೇಟೆ ಜನ ಪಕ್ಷಕ್ಕಿಂತ ವ್ಯಕ್ತಿನ ತುಂಬ ಇಷ್ಟಪಡ್ತಾರೆ. ಎಸ್ಪೆಷಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ಸಂದರ್ಭ ನಾನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ ಕೀನಾಗಿ. ನಿಮ್ಮ ಸ್ವಕ್ಷೇತ್ರ ಅಂದರೆ ನಿಮ್ಮೂರು ಬೇಗೂರಲ್ಲೇ ಲೀಡ್ ಬರಲ್ಲ ಅಂತ ಸವಾಲೆಸ್ತಿದ್ರು ಒಂದಷ್ಟು ಜನ. ಅತಿ ಹೆಚ್ಚು ಲೀಡ್ ಅಲ್ಲೇ ಬಂತು. 10ನೇ ತಾರೀಕು ವೋಟಿಂಗು, 13ಕ್ಕೆ ರಿಸಲ್ಟ್ ಅನ್ಕೋತೀನಿ. 48 ಗಂಟೆಗಳ ಲೆಕ್ಕಾಚಾರ. ಯಾಕಂದರೆ ಸೋಲು ಗೆಲುವು ಎರಡನ್ನೂ ನೋಡಿದಂಥ ಕುಟುಂಬ. ನಿಮಗೆ ಹೇಗಿತ್ತು ಆ ಸಿಚುವೇಶನ್? ನನಗೆ ಕಾನ್ಫಿಡೆನ್ಸ್ ಇತ್ತು, ಜನ ನನ್ನ ಆಯ್ಕೆ ಮಾಡೇ ಮಾಡ್ತಾರಂತೆ. ಯಾಕಂದರೆ ಇವತ್ತು ನಾನು ಕಳೆದ 5 ವರ್ಷದಲ್ಲಿ ನಮ್ಮ ತಾಯಿಯವರು ಎಲೆಕ್ಷನ್ ನಿಂತು ಸೋತ ಮೇಲೆ ನಾನು ಕೂಡ ಕ್ಷೇತ್ರದಲ್ಲಿ ಸತತವಾಗಿ ಓಡಾಡಿಕೊಂಡು ಜನರ ಒಂದು ಸಂಪರ್ಕ ಇಟ್ಕೊಂಡಿದ್ದೆ. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲ
ಉತ್ಸಾಹದಿಂದ ಚುನಾವಣೆನ ಎದುರಿಸ್ಬೇಕು ಅನ್ನೋ ಉತ್ಸಾಹ ಅವ್ರಿಗೆ ಕಳೆದ ಚುನಾವಣೆ ಮುಂಚೆ ಪೂರ್ವದಲ್ಲಿ 2 ವರ್ಷದಿಂದನೇ ಇತ್ತು. ಹಂಗಾಗಿ ನನಗೆ ಗೊತ್ತಿತ್ತು ಗೆಲ್ತೀನಿ ಅಂತ. ಬಟ್ ವಿರೋಧ ಪಕ್ಷದವರು ಸುಮ್ಮನೆ ನಾನು ಏನೋ ಹೇಳ್ಬೇಕಲ್ಲ ಅವ್ರ ಸಮಾಧಾನಕ್ಕೆ ಒಂದು ಬೇಗೂರು ಹೋಬಳಿಯಲ್ಲಿ ಲೀಡ್ ಬರಲ್ಲ, 700 ಓಟ್ ತಗೋಬೋದು ಲೀಡು ಆ ಥರ ಅಂತ ಲೆಕ್ಕ ಹಾಕಿದ್ರು. ಬಟ್ ನಂಗೆ 7,700 ಲೀಡು ಬಂತು. ಹೌದು, ನಿಮಗೆ ಕಾನ್ಫಿಡೆನ್ಸ್ ಇತ್ತು, ಎದುರಾಳಿಗಳು ನೋಡಿ ನಿಮಗೆ ನಗು ಬರ್ತಿತ್ತು. ನಂಗೆ ಗೊತ್ತಿತ್ತು 100% ಆಗ್ತದೆ ಗೆಲ್ತೀನಿ ಅಂತ. ಬಟ್ ಅವ್ರನ್ನ ಯಾಕೆ ಅವ್ರಿಗೆ ಜೋಶ್ ಕಮ್ಮಿ ಮಾಡೋದು ಅಂತ ಅವ್ರ ಕರೆಯವ್ರ ವಿರೋಧ ಪಕ್ಷ ಸಿಕ್ಕಿದ್ರೆ ಹೇಳ್ಬೇಕು ನಮ್ಗೆ ಗೆಲ್ಲಕ್ಕೆ ಕಷ್ಟ ಇದೆ ಅಂತ. ಮತ್ತೊಂದು ಕಡೆ ಮಹಾದೇವ್ ಪ್ರಸಾದ್ ಅವರ ಕುಟುಂಬದ ರಾಜಕೀಯ ನೋಡಿದಾಗ ಗಣೇಶ್ ಪ್ರಸಾದ್ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ತಂದೆ ತಾಯಿ ಸಚಿವರಾಗಿದ್ರು ಕೂಡ ಇನ್ಫ್ಲೂಯೆನ್ಸ್ ಬಳಸಲಿಲ್ಲ. ಗಣೇಶ್ ಪ್ರಸಾದ್ ಪ್ಯೂರ್ ಬಿಸ್ನೆಸ್ ಮ್ಯಾನ್ ಆಗಿ ಹೊರಟಿದ್ರು. ಅದರ ಪರಿಸ್ಥಿತಿ ಬದಲಾಯಿತು. ಯಾವ ಒಂದು ಸಂದರ್ಭ ಇಲ್ಲ ನಾನು ಐ ಹ್ಯಾವ್ ಟು ಬಿ ಕಂಟೆಸ್ಟ್ ಅಂತ ಅನ್ಸಿತ್ತು ಸರ್? ನಮ್ಮ ತಂದೆಯವ್ರು ತೀರ್ಕೊಂಡ ನಂತರ ಅವರು ಅವರು ತೀರ್ಕೊಂಡಾಗ ಬಂದಂಥ ಜನ, ಈ ನಮ್ಮ ಕ್ಷೇತ್ರದ ಜನ ತೋರಿಸಿದಂಥ ಪ್ರೀತಿ. ಸಾರಿ, ಸಣ್ಣದೊಂದು ಇಂಟ್ರಪ್ಷನ್. ಆ ಸಿಚುವೇಶನ್ ಚೂರು ಎಕ್ಸ್ಪ್ಲೇನ್ ಮಾಡಿ ಸರ್. ಎಲ್ಲರಿಗೂ ಶಾಕು. ಮೀಡಿಯಾ ಮುಂದೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ನಿಮಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ. ಅದೇ ಅವತ್ತು ಜನವರಿ 3ನೇ ತಾರೀಕು ನಾವೆಲ್ಲ ಮನೇಲೇ ಇದ್ವಿ, ಮೈಸೂರು ಮನೇಲಿ. ನಾನು ನಮ್ಮ ಮನೆಯವರು, ನಮ್ಮ ತಾಯಿ ಮತ್ತು ನನ್ನ ಮಗ ಇವರು ಚಿಕ್ಕಮಂಗ್ಳೂರಿಗೆ ಹೋಗಿದ್ರು. ಅವರು ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ಚಿಕ್ಕಮಂಗ್ಳೂರ ಇನ್ನೊಂದು ದಿನನೇ ಹೋಗಿ ವಾಲ್ಟ್ ಮಾಡಿದರು. ಅವ್ರಿಗೆ ಬೆಳಗ್ಗೆ ಎದ್ದು ಸಾಮಾನ್ಯಕ್ಕೆ ಎಲ್ಲೇ ಹೋದ್ರು ಅವ್ರು 5:30-6 ಗಂಟೆಗೆ ಎದ್ದು ವಾಕ್ ಹೋಗೋಂಥ ಒಂದು ಅಭ್ಯಾಸ ಇಟ್ಕೊಂಡಿದ್ರು. ಆದರೆ ಅವತ್ತೇನಾಗಿದೆ, ಇವರು 6:30 ಆಗಿದೆ, 7 ಗಂಟೆ ಆಗಿದೆ, 7:30 ಆದರೂ ಬಾಕ್ಲು ತೆಗ್ದಿಲ್ಲ. ಆಮೇಲೆ ಅವ್ರ ಜೊತೆ ಹೋಗಿದಂಥ ಅವ್ರು 2-3 ಜನ ಸ್ನೇಹಿತರು ಬಾಕ್ಲನ್ನೆಲ್ಲ ಹೊಡೆದು ನೋಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲರೂ ಬಾತ್ರೂಮ್ಗೆ ಹೋಗಿದ್ದಾರೆ ಅಂತ ಇಡೀ ರೆಸಾರ್ಟ್ ಅವ್ರನ್ನೆಲ್ಲ ಕರೆಸಿ ಅವ್ರ ಸ್ಟಾಫ್ನ ಚೆಕ್ ಮಾಡಿಸಿದಾಗ ಅಲ್ಲಿ ಎಲ್ಲೂ ಮಹಾದೇವ್ ಪ್ರಸಾದ್ ಅವರು ಇಲ್ಲ, ರೂಮಲ್ಲೇ ಮಲಗಿದ್ದಾರೆ ಇನ್ನೂ ಅಂತ ಕಿಟಕಿಯ ಸಂದಿಯಿಂದ ಕಾಣಿಸಿದೆ. ಆಮೇಲೆ ರೂಮಲ್ಲಿ ಅವರು ಹೋಟ್ಲವರು, ರೆಸಾರ್ಟ್ ಅವರು ಮಾಸ್ಟರ್ ಕೀ ತಂದು ಓಪನ್ ಮಾಡಿದಾಗ ಮಹಾದೇವ್ ಪ್ರಸಾದ್ ಅವರು ಇಲ್ಲ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ಡಾಕ್ಟ್ರುಗಳು ಮತ್ತು ಜಿಲ್ಲಾಧಿಕಾರಿ ಎಲ್ಲ ಡಿಕ್ಲೇರ್ ಮಾಡಿದ್ರು. ಅಷ್ಟೊತ್ತಿಗೆ ಸಮಯ 8:30 ಆಗಿತ್ತು. ನಾನು ಕೂಡ ನಮ್ಮ ಮನೆಯಲ್ಲಿ ವಾಕ್ ಮುಗಿಸ್ಕೊಂಡ್ಬಂದು ನಾನು ಮನೇಲಿದ್ದೆ. ಮನೆಗೆ ಬರುವಾಗಲೇ ಸುಮಾರು ಜನ ಬರ್ತಾಯಿದ್ರು. ಏನು ನಮ್ಮ ತಂದೆಯವ್ರು ಇಲ್ದೇ ಇವತ್ತು ಈ ಥರ ಜನ ಬರ್ತಾರಲ್ಲ ಅಂತ. ಯಾಕೆಂದರೆ ಅವರು ನಮ್ಮ ತಾಲೂಕವರೆಲ್ಲ ಬಂದವರು ಆ್ಯಕ್ಚುಲಿ ಫಸ್ಟ್. ಅವರೆಲ್ಲ ಮೈಸೂರು ಸುತ್ತಮುತ್ತ, ನಮ್ಮ ಗುಂಡ್ಲುಪೇಟೆಯವರು ಯಾರು ಮೈಸೂರಲ್ಲಿದ್ದಾರೆ ಅವ್ರುಗಳು ಬರ್ತಿದ್ರು. ನಾನು ಏನೋ ಇರಬೇಕು ಅಥವಾ ಏನೋ ಬರೋಕ್ಕೆ ಹೇಳಿರ್ಬೇಕೇನೋ PA ನೋಡೋಕ್ಕೆ ಅಂತೇಳಿ ನಾನು ಸುಮ್ಮನಿದ್ದೆ. ಆವಾಗ ನಾನು ಪಡೆದ ಮೇಲೆ ಮನೆಗೆ ಒಳಗೆ ಹೋದೆ. ಅವರು ಯಾರೋ ನನ್ನ ಅಷ್ಟೇನು ಮಾತಾಡಿಸ್ತಿಲ್ಲ, ನಾನು ಸುಮ್ಮನಿದ್ದೆ. ಒಳಗೋಗಿ ನಾನು ಫೋನ್ ನೋಡ್ತೀನಿ, ಸಿಕ್ಕಾಪಟ್ಟೆ ಮಿಸ್ ಕಾಲ್ಗಳು ಬಂದಿದೆ. ನೋಡಿದ್ರೆ ಯಾರಿದು ಇಷ್ಟೊಂದರಿ ಮಿಸ್ ಕಾಲ್ಗಳು ಬಂದಿದೆ? 42-43 ಮಿಸ್ ಕಾಲ್ಗಳು ಬಂದಿತ್ತು. ನಂಗೆ ಇನ್ನೂ ಜ್ಞಾಪಕ ಅದು. ಎಲ್ಲ ನಮ್ಮ ಗುಂಡ್ಲುಪೇಟೆಯಿಂದ ನಮ್ಮ PA, ನಮ್ಮ ತಂದೆಯವ್ರ PA, ನಮ್ಮ ಮೈಸೂರಲ್ಲಿ ನಮ್ಮ ನೆಂಟರುಗಳು ಎಲ್ಲರೂ ಫೋನ್ ಮಾಡ್ತಿದ್ದಾರೆ. ನಾವು ಫೋನ್ ಎತ್ತಿಲ್ಲ. ಆಮೇಲೆ ಏನು ಅಂತ ಅಷ್ಟರಲ್ಲಿ TV ಆ್ಯಕ್ಟ್ ನೋಡಿ ಇಮಿಡಿಯೇಟು ಡ್ಯಾಡಿ ಇಲ್ಲ ಅಂತ ಬರ್ತೈತೆ ಅಂತ ಎಲ್ಲ ಹೇಳಿದ್ರು. ಆಮೇಲೆ ಸರಿ, ನಾವು ಡ್ಯಾಡಿ ಇಲ್ಲ ಅಂತ ಏನು ಬರ್ತಾಯಿತ್ತು TV ಲಿ, ಏನು ಹೇಳ್ತಾರಲ್ಲ ಇವರು ಅಂತ ನಾನು ವಾಪಸ್ ಎಲ್ಲರಿಗೂ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡೋಕ್ಕೆ ಶುರು ಮಾಡ್ತೀನಿ. ನಮ್ಮ ಗನ್ಮ್ಯಾನ್ ಫೋನ್ ಕನೆಕ್ಟ್ ಆಗ್ತಿಲ್ಲ, ನಮ್ಮ ಡ್ರೈವರ್ಸ್ ಕನೆಕ್ಟ್ ಆಗ್ತಿಲ್ಲ, ಯಾರ್ದು ಕನೆಕ್ಟ್ ಆಗ್ತಿಲ್ಲ. ಕೊನೆಗೆ ನಮ್ಮ ಡ್ಯಾಡಿ ಜೊತೆ ಹೋಗಿರೋಂಥ ಶಂಕರೇಗೌಡರು ಅಂತ ಅವ್ರ ಸ್ನೇಹಿತರು ಏನು ಹೋಗಿದ್ರು, ಅವ್ರ ಫೋನ್ ಕನೆಕ್ಟ್ ಆಯಿತು. ಅವ್ರ ಫೋನ್ ಕನೆಕ್ಟ್ ಆದಮೇಲೆ ಅವ್ರಿಗೆ ಏನಿದು ಹಿಂಗೆ ಹೇಳ್ತಾವ್ರಲ್ಲ ಅಂತ. ಹೌದಪ್ಪ, ಈಗ ಹಿಂಗೆಲ್ಲ ಆಗೋಗಿದೆ ಇಲ್ಲಿ, ನಾವು ಬೆಳಗ್ಗೆಯಿಂದ ಟ್ರೈ ಮಾಡೋದು, ಅವರೆಲ್ಲ ವಾಕ್ ಹೋಗಿರ್ಬೇಕು ಅಂದ್ಕೊಂಡು ವಾಕಿಂದನೂ ಬಂದಿಲ್ಲ ಅಂತ ಗೊತ್ತಾಯಿತು, ರೂಮ್ ಬಾಕ್ಲೇ ತೆಗ್ದಿಲ್ಲ ಅಂತ ಗೊತ್ತಾಯಿತು. ಈಗೆಲ್ಲ DC ಎಲ್ಲ ಬಂದಿದ್ದಾರೆ, CMಗೂ ಎಲ್ಲ ಮಾತಾಡಿದ್ದೀವಿ. ಈಗ ಇಟ್ಸ್ ನೋ ಮೋರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತ. ಅದೇ ಶಾಕ್. ಆ ಸಂದರ್ಭದಲ್ಲಿ ಬಂದಂಥ ಜನಸಾಗರ ನಿಮ್ಮನ್ನ ರಾಜಕೀಯಕ್ಕೆ ಬರೋಂಗೆ ಮಾಡ್ತು, ತಂದೆ ಗಳಿಸಿರೋ ಅಪಾರ ಪ್ರೀತಿನ. ಅದು ಏನಾಯಿತು, ಅದಕ್ಕಿಂತ ಹೆಚ್ಚಾಗಿ ನಾವು ಅವ್ರನ್ನ MLA ಆಗಿ ನೋಡ್ತಿದ್ವು. ಬಟ್ ಅವ್ರೇನು ರಾಜಕೀಯನ ಮನೆಗೆ ತರ್ತಿರ್ಲಿಲ್ಲ. ಸೊ ಹಂಗಾಗಿ ಬರ್ತಕ್ಕಂಥ ಸಾರ್ವಜನಿಕರು ಅವ್ರಿಗೆ ಲಿಮಿಟೆಡ್. ಯಾಕಂದರೆ 5 ಸಲ ಗೆದ್ದಿದ್ರಿಂದ ಅವ್ರೇನಂದರೆ ಎಲ್ಲನೂ ಫೋನಲ್ಲೇ ಕೆಲಸ ಮಾಡ್ತಿದ್ರಿಂದ ಅವ್ರನ್ನ ಸಾರ್ವಜನಿಕರು ಭೇಟಿ ಮಾಡೋಕ್ಕೆ ಬರ್ತಿದ್ದು ಕಮ್ಮಿ. ಏನು ಇವತ್ತೆಲ್ಲ ಅವ್ರು ಇದ್ದಾಗ ಮೈಸೂರು ಮನೇಲಿ ದಿನಕ್ಕೆ ಒಂದು 25-30 ಜನ 50 ಜನದೊಳಗೆ ಬರ್ತಿದ್ದಿದ್ದು. ಸೊ ಹಂಗಾಗಿ ನಾವು ಅವ್ರನ್ನ ಹೆಂಗೆ ಏನು ರಾಜಕೀಯ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಪಟ್ಟಿರಲಿಲ್ಲ ನಾವು. ಅವ್ರು ಬದುಕಿದಂಥ ಸಮಯದಲ್ಲಿ ನಾನಾಯಿತು, ನನ್ನ ಪಾಡಾಯಿತು. ಆಮೇಲೆ ಅವರು ಅಷ್ಟೇ, ಅವರು ಏನೋ ಚರ್ಚೆ ಮಾಡ್ತಿರ್ಲಿಲ್ಲ, ನಾವು ಏನೋ ಕೇಳಕ್ಕೆ ಹೋಗ್ತಿರ್ಲಿಲ್ಲ. ಕೆಲವು ಸಮಯ ತುಂಬ ಇಂಪಾರ್ಟೆಂಟ್ ಲೀಡರ್ಸ್ದು ಮದುವೆಗಳು ಫಂಕ್ಷನ್ ಅವ್ರ ಮನೇಲಿದೆ ಅಂದಾಗ ಹೇಳೋರು ಹಿಂಗೆ ಹೋಗ್ಬಿಟ್ಟು ಬರಬೇಕು ಅಂತ. ಅದ್ರ ತಕ್ಕಂಗೆ ವಾಪಸ್ ಬರುವು. ಅಷ್ಟು ಬಿಟ್ಟರೆ ಆ ಫಂಕ್ಷನ್ಗಳಲ್ಲಿ ನಾವು ಹಿಂಗೆ ಹಂಗೆ ಅಂತ ಚರ್ಚೆ ಮಾಡೋದಾಗಲಿ ಅಥವಾ ಅವ್ರ ಮನೆ ಫಂಕ್ಷನ್ಗಳು ಕೂರಕ್ಕೂ ಇರ್ತಿರ್ಲಿಲ್ಲ. 2 ನಿಮಿಷ ಹಿಂಗೆ ಹೋಗ್ಬೇಕು, ಹಂಗೆ ಬರ್ಬೇಕು, ಆ ಥರ ಇತ್ತು. ಸೊ ಹಂಗಾಗಿದ್ರಿಂದ ಅವ್ರು ನಮ್ಮ ಮತ್ತೆ ಏನು ಚರ್ಚೆ ಮಾಡ್ತಿರ್ಲಿಲ್ಲ. ಬಟ್ ಅವ್ರು ತೀರ್ಕೊಂಡ ನಂತರ ಬಂದಂಥ ಜನ ಮತ್ತು ನಾವು ಅವ್ರ ಕಾರ್ಯ ಮಾಡಿದಂಥ ಸಮಯದಲ್ಲಿ ಜನ ತೋರಿಸಿದಂಥ ಪ್ರೀತಿ ವಿಶ್ವಾಸ ರಾಜಕೀಯಕ್ಕೆ ಕರ್ಕೊಂಡು ಜನರ ತಂದೆಗೆ ತೋರಿಸಂಥ, ಕುಟುಂಬಕ್ಕೆ ತೋರಿಸಂಥ ಪ್ರೀತಿನ ಉಳಿಸ್ಕೋಬೇಕು ಅಂತ.
ಅಟ್ ದ ಸೇಮ್ ಟೈಮ್ ರಾಜಕೀಯವಾಗಿ ಯಾರೋ ದೊಡ್ಡ ನಾಯಕರು ನಿಮ್ಮನ್ನ ಕನ್ವಿನ್ಸ್ ಮಾಡಿದ್ರು. ಮುಖ್ಯಮಂತ್ರಿಗಳು ಅವಾಗ ಸಿದ್ದರಾಮಯ್ಯನವರು ಇದ್ರು, ಈಗಲೂ ಅವರೇ ಇದ್ದಾರೆ. ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು, ಜೊತೆಗೆ DK ಶಿವಕುಮಾರ್ ಅವರು ಆಗ ಮಂತ್ರಿಗಳಾಗಿದ್ರು, ಈಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಹಿಂಗೆ ಎಲ್ಲ ನಮ್ಮ ಪಕ್ಷದ ಎಲ್ಲ ನಮ್ಮ ತಂದೆ ಸ್ನೇಹಿತರಾದಂಥ ವೆಂಕಟೇಶ್ ಅವರು, HC ಮಾದೇವಪ್ಪ ಅವರು, ಹಿಂಗೆ ಶಾಮನೂರು ಶಿವಶಂಕರಪ್ಪನವರು, ಈಶ್ವರ್ ಖಂಡ್ರೆ ಅವರು ಎಲ್ಲರೂ ನಮ್ಮ ತಾಯಿಯವ್ರನ್ನ ಪ್ರಪೋಸ್ ಮಾಡಿದ್ರಾಗ ನಿಂಗೆ ಇನ್ನೂ ವಯಸ್ಸಿದೆ, ನಿಮ್ಮ ತಾಯಿಯವ್ರು ನಿಂತ್ಕೊಳ್ಳಿ ಅಂತ. ಅದೇ ರೀತಿ ನಮ್ಮ ತಾಯಿಯವ್ರು ನಿಂತರು, ಗೆದ್ದರು, ಅವ್ರನ್ನ ಮಂತ್ರಿನೂ ಮಾಡಿದರು. ಹೌದು, ತಂದೆ ತಾಯಿ ಇಬ್ರು ಕೂಡ ಸಚಿವರಾಗಿದ್ರು. ಶಾಸಕರಾಗೋದು ಸುಲಭನ ಕಷ್ಟನಾ ಸರ್? ಶಾಸಕರಾದ ಮೇಲೆ ಕೆಲಸ ಮಾಡೋದು ಸುಲಭನ ಕಷ್ಟನ? ಎರಡೂ ಕಷ್ಟನೇ. ಶಾಸಕರಾಗೋದು ಕಷ್ಟನೇ. ಯಾಕಂದರೆ ನೀವು ಒಂದು ವಿಚಾರ ನಾನು ಯಾವಾಗಲೂ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂದರೆ, ಮನೇಲಿರೋಂಥ 3 ಜನನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅದು ಹೆಂಡತಿ, ಮಕ್ಕಳು, ಇನ್ನೊಂದು ಪೇರೆಂಟ್ಸ್. ಈಗ ಹೆಂಡತಿ ಮಾಲ್ಗೆ ಹೋಗ್ಬೇಕು ಅಂದರೆ, ಮಕ್ಕಳು ಫಿಲಮ್ ನೋಡ್ಬೇಕು ಅಂತಾರೆ, ಮಕ್ಕಳು ಫಿಲಮ್ ನೋಡ್ಬೇಕು ಅಂದರೆ ಪೇರೆಂಟ್ಸು ಹೋಟ್ಲಿಗೆ ಹೋಗ್ಬೇಕು ಅಂತ. ಅಂಥದ್ರಲ್ಲಿ ಇಡೀ ಕ್ಷೇತ್ರದ ಜನ, ಅದು ನಮಗೆ ಟೋಟಲು 2,16,000 ವೋಟರ್ಸ್ ಇದ್ದಾರೆ. ಅವರಲ್ಲಿ ನೀವೊಂದು ವಿಶ್ವಾಸನ ಮೂಡಿಸಿ, ಹೌದು ಇವನೊಬ್ಬ ನಮ್ಮ ಲೀಡ್ರ್ ಆಗೋಕ್ಕೆಲ್ಲ ಅವನು ಲಾಯಕ್ಕಿದ್ದಾನೆ ಅಂತ ಅವರಲ್ಲಿ ಮನಸ್ಸಲ್ಲಿ ಬಂದು ಅವರು ತೀರ್ಮಾನ ಮಾಡಿ ನಿಮ್ಗೆ ಓಟ್ ಹಾಕೋದಿದೆಯಲ್ಲ, ಅದು ದೊಡ್ಡ ಸಾಧನೆ ನನ್ನ ಪ್ರಕಾರ. ಯಾರಿಗೇ ಆಗಿರಲಿ, ಥ್ರೂ ಔಟ್ ದ ಕಂಟ್ರಿ, ಥ್ರೂ ಔಟ್ ದ ವರ್ಲ್ಡ್. ಇಲ್ಲ, ಒಂಥರ ರಾಜಕೀಯ ಹೆಂಗೆ ಅಂದರೆ, ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಜನ ಸಹಿಸ್ತಾರೆ, ಅಂತರ ಕಾಯ್ಕೊಂಡ್ರೆ ಸಹಿಸಲ್ಲ. ಹೌದು, ಇಡೀ ಕ್ಷೇತ್ರನೇ ಕುಟುಂಬ ತರ ನೋಡ್ಬೇಕಾದ ಸವಾಲು ದೊಡ್ಡ. ಅದಂತೂ ಇದ್ದೇ ಇದೆ. ಈಗ ನಾನು ಹೇಳಿದ್ನಲ್ಲ ನಿಮ್ಗೆ, ನೀವು ಕೇಳಿದ್ರಲ್ಲ ಆಗ್ಲೇ ತೃಪ್ತಿ ಇದೆಯಾ ಅಂತ. ಅಭಿವೃದ್ಧಿ ದೃಷ್ಟಿಲಿ ನಾವು ಒಂದ್ ಸ್ವಲ್ಪ ಹಿನ್ನಡೆ ಇದೀವಿ. ಯಾಕಂದ್ರೆ ಇವತ್ತು ರಸ್ತೆಗಳು ಬೇಗ ಅಭಿವೃದ್ಧಿ ಆಗ್ಬೇಕು ಅನ್ನೋ ಉದ್ದೇಶ ಇರ್ಬೋದು ಎಲ್ಲ. ಆದ್ರೆ ಜನಕ್ಕೆ ಏನು ವಿಶ್ವಾಸ ಅಂದ್ರೆ, ಗಣೇಶ್ ಅವ್ರಿಗೆ ನಾವು ಕೇಳಿದ್ರು ಇವತ್ತು ಸರ್ಕಾರದ ಯೋಜನೆಗಳಿರೋದ್ರಿಂದ ಅವ್ರಿಗೊಂದು ಸ್ವಲ್ಪ ನಿಧಾನ ಆಗ್ಬೋದು, ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ಸಾರ್ವಜನಿಕರಿಗೆ. ಸರ್, ಕ್ಷೇತ್ರದಲ್ಲಿ ಗುಂಡ್ಲುಪೇಟೆಯಲ್ಲಿ ಮತದಾರರಿಗೆ ನಿಮ್ ಕಂಡ್ರೆ ಪ್ರೀತಿನ ಭಯನ? ಯಾಕೆ ನಾನು ಹೇಳ್ತೀನಿ ಆಮೇಲೆ. ಭವಿಷ್ಯ ಪ್ರೀತಿ ಇದೆ ಅನ್ಕೊಂಡಿದೀನಿ, ಭಯ ಅಂತ ಇಲ್ಲ. ಯಾಕೆ ಅಂದ್ರೆ ನಿಮ್ ಸಂದರ್ಶನಕ್ಕೆ ಮೊದಲು ಆಲ್ಮೋಸ್ಟ್ ಸಾಕಷ್ಟು ಜನ ಮಾತಾಡ್ಸ್ಕೊಂಡು ಬಂದ್ವಿ. ಪ್ರತಿಯೊಬ್ಬರು ಒಂದು ಕಂಪ್ಲೇಂಟ್ ಅನ್ನ ಹೇಳಿದ್ರು. 10ರಲ್ಲಿ 7 ಜನರ ಕಂಪ್ಲೇಂಟ್ ಅದೇ ಆಗಿತ್ತು. ತುಂಬಾ ಸಾಫ್ಟು, ಅಧಿಕಾರಿಗಳ ಮಾತು ಕೇಳಲ್ಲ, ಸ್ವಲ್ಪ ಅಗ್ರೆಸಿವ್ ಆಗಬೇಕು ಅಂತ. ಇದು ಜನ ಪ್ರೀತಿಯಿಂದ ಹೇಳಿರುವಂತ ಕಂಪ್ಲೇಂಟ್. ಇದು 100% ಒಪ್ಕೋತೀನಿ. ಯಾಕಂದ್ರೆ ಈಗ ನಾನು ಫಸ್ಟ್ ಟೈಮ್ ಗೆದ್ದಿದ್ದೀನಿ, ನಾನು ಇಂಟ್ರಾಕ್ಟ್ ಆಗಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, 5 ವರ್ಷ ನಾವೇನು ನಮ್ಮ ತಾಯಿಯವ್ರು ಸೋತಾಗ ಏನು ನಮ್ಮ ಪಕ್ಷದ ಇದ್ರ ಪ್ರಕಾರ, ಆದೇಶದ ಪ್ರಕಾರ, ನಮ್ಮ ಲೀಡರ್ಗಳ ಇದ್ರ ಪ್ರಕಾರ ನಾನು ರಾಜಕೀಯ ಪಕ್ಷ ಸಂಘಟನೆ ಮಾಡೋ ಕೆಲ್ಸಕ್ಕೆ ಹೋದಾಗ ಜನ, ನಮ್ಮ ಲೀಡರ್ಸು ಅವ್ರ ಜೊತೆ ಇಂಟ್ರಾಕ್ಟ್ ಆಗಿದ್ದೆಲ್ಲ ಒಂಥರ ಅವ್ರ ಮೆಂಟಾಲಿಟಿ, ಅವ್ರ ಟೆಂಪರ್ಮೆಂಟು, ಅವ್ರಿಗೆ ನನ್ನ ಟೆಂಪರ್ಮೆಂಟು. ಕೆಲವು ಸಮಯ ಆಗ ತುಂಬ ರೇಗುವೆ, ಆದರೂ ಒಂದು ಸ್ವಲ್ಪ ಸಮಾಧಾನದಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ. ಬಟ್ ಈ ಅಧಿಕಾರಿಗಳ ಜೊತೆ ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಸಮಸ್ಯೆನೇ. ಯಾಕಂದರೆ ಈಗ ಅವರು ಟ್ರಾನ್ಸ್ಫರ್ ಆಗ್ತಿರ್ತಾರೆ, ಹೋಗ್ತಿರ್ತಾರೆ, ಬರ್ತಿರ್ತಾರೆ. ನಾವು ಹೇಳೋದನ್ನ ಹೇಳ್ತಿರ್ತೀವಿ, ಅವ್ರು ಹೇಳಿದಕ್ಕೆಲ್ಲ ಏನಾರೋ ಒಂದು ಕಾನೂನು ಹೇಳ್ತಾರೆ. ಈಗ ನಮ್ಮ ಲೀಡರ್ಗಳನ್ನ ನಾವು ಕನ್ವಿನ್ಸ್ ಮಾಡ್ಬೇಕಾಗ್ತದೆ. ಸೊ ಹಂಗಾಗಿ ಅದೊಂದು ಸಮಸ್ಯೆ ಇದೆ. ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೀನಿ. ಇಲ್ಲ, ಯಾಕೆ ಪ್ರೀತಿನ ಭಯನ ಅಂದರೆ, ಯಾರಲ್ಲೂ ಕೂಡ ನೆಗೆಟಿವ್ ಇಲ್ಲ, ಆದರೆ ತಮಗೆ ಏನು ಬೇಕು ಅನ್ನೋ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಎಸ್ಪೆಷಲಿ ಹಾಸ್ಪಿಟ್ಲು ತುಂಬ ಅಭಿವೃದ್ಧಿ ಆಗಬೇಕು, ನೀರಿನ ಸಮಸ್ಯೆ, ಆಲ್ರೆಡಿ ಕಬಿನಿದು ಪ್ಲಾನಿಂಗ್ ನಡೀತಾ ಇದೆ, 2nd ಲೇಯರು, ಅದು ಬೇಗ ಆಗಬೇಕು, ನೀರಿನ ಮೂಲ ಇಲ್ಲ ಇಲ್ಲಿ ಅನ್ನೋ ಚರ್ಚೆಗಳು ತುಂಬ ಕೇಳಿಬಂತು. ಅದರ ಹೊರತಾಗಿ ಯಾರೋ ಒಬ್ರು ಶಾಸಕರು ಗೆದ್ದಿದ ತಕ್ಷಣ ನಾನು ಅಣೆಕಟ್ಟೆ ಕಟ್ಬಿಡ್ತೀನಿ, ಅವೆಲ್ಲ ಅಲ್ಲ. ರಿಯಾಲಿಟಿಗೆ ಬಂದಾಗ ಏನು ಮಾಡಬೇಕು ಅದನ್ನು ಗಣೇಶ್ ಪ್ರಸಾದ್ ಅವ್ರು ಮಾಡ್ತಿದ್ದಾರೆ ಅನ್ನೋದು ಒಂದು ರೀತಿಯಲ್ಲಿ ಪಾಸಿಟಿವ್. ನಿಜಕ್ಕೂ ಕೂಡ ಜನಸಾಮಾನ್ಯರು ಹೇಳಿದ್ದು, ಸಾಹೇಬರು ಸಿಗ್ತಾರೆ, ಸಮಸ್ಯೆನ ಕೇಳ್ತಾರೆ, ಎಷ್ಟೋ ಥರ ಅದಕ್ಕೆ ಪರಿಹಾರ ಹುಡ್ಕೋ ಪ್ರಯತ್ನ ಮಾಡ್ತಾರೆ ಅಂತ. ಅಲ್ಲಿಗೆ ಜನಕ್ಕೆ ಸಣ್ಣ ಸಮಾಧಾನ ಇದೆ. ಆ ಸಣ್ಣ ಸಮಾಧಾನ ದೊಡ್ಡ ಆಲದ ಮರವಾಗಿ ಬೆಳಿಬೇಕು ಉಳಿದಿರೋ 3.5 ವರ್ಷದಲ್ಲಿ. 100% ಮಾಡ್ತೀವಿ. ನೀವು ಹೇಳೋದಕ್ಕೆ ಒಪ್ಕೋತೀನಿ. ನಮ್ಮ ಕ್ಷೇತ್ರಕ್ಕೆ ನೀರಿನ ಮೂಲ ಇಲ್ಲ. ಇವತ್ತು ಇಲ್ಲಿ ಇದು ಬರಪೀಡಿತ ಪ್ರದೇಶ ಅಂತೇಳಿ ಯಾವಾಗಲೂ ನಾವು ಒಂದ್ಸಲಿ ಈ ನಾಗರತ್ನಮ್ಮ ಅವ್ರ ಸ್ಪೀಚ್ನು ಕೇಳಿದ್ದೆ ನಾನು. ನಮ್ಮ ಮನೇಲಿ ಯಾವುದೋ ಒಂದು ಸಮಯದಲ್ಲಿ ನಾನು ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ VCR ಇದ್ದಂಥ ಸಮಯದಲ್ಲಿ ಒಂದು ಕ್ಯಾಸೆಟ್ ಪ್ಲೇಯರಲ್ಲಿ ಹಾಕಿದ್ದು. ಅವಾಗ ಮಾನ್ಯ ದೇವರಾಜ ಸರ್ ಮುಖ್ಯಮಂತ್ರಿ ಆಗಿದ್ರು ಅನ್ಸುತ್ತೆ, ಅಥವಾ ಏನೋ ಗೊತ್ತಿಲ್ಲ, ಮರ್ತೋಗಿದೆ. ಅವ್ರಿಗೆ ನಾಗರತ್ನಮ್ಮವ್ರು ಮನವಿ ಮಾಡ್ತಾರೆ, ನಮ್ಮ ಗುಂಡ್ಲುಪೇಟೆ ಬರಪೀಡಿತ ಪ್ರದೇಶ, ಇಲ್ಲಿ ಹೆಚ್ಚು ನೀರಿನ ಅಂಶಗಳು ಇಲ್ಲದೆ ಇರೋದ್ರಿಂದ ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಮುಖ್ಯಮಂತ್ರಿಗಳು, ಇವತ್ತು ಇಲ್ಲಿ ಬಂದಿದ್ದೀರಾ ಅಂತ. ಆ ಥರ ಇವತ್ತು ಈ ಸಮಸ್ಯೆಗಳಿದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಿಂದೆ 2013ರಲ್ಲಿ ನಮ್ಮ ತಂದೆಯವ್ರ ಮಂತ್ರಿಗಳಾಗಿದ್ದಾಗ ಅನುದಾನಗಳು ಕೊಟ್ಟು ಕೆರೆ ನೀರು ತುಂಬಿಸೋ ಪ್ರಾಜೆಕ್ಟ್ನ ಮಾಡಿದ್ದಾರೆ. ಜೊತೆ ಕುಡಿಯೋ ನೀರು, ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಮಾಡಿದ್ದಾರೆ.
ಇನ್ನೂ ಅನುಷ್ಠಾನಗೊಳ್ಬೇಕಾದ್ರೆ ಸಾಕಷ್ಟಿದೆ. ಯಾಕಂದ್ರೆ ಈಗ ಹಿಂದೆ ಶಾಸಕರಾಗಿದ್ದಂಥ ನಿರಂಜನ್ ಕುಮಾರ್ ಅವರು ಒಂದು ಪ್ರಪೋಸಲ್ ಸರ್ಕಾರಕ್ಕೆ ಕಳಿಸಿದ್ದಾರೆ. ಆ ಪ್ರಪೋಸಲ್ ಕೂಡ ಏನಾಗಿದೆ, 110 ಕೆರೆ ಕಟ್ಟೆಗಳು ತುಂಬಬೇಕು ಅಂತ. ಆ ಒಂದು ಎಸ್ಟಿಮೇಟ್ ಪ್ಲ್ಯಾನ್ನ ನಮ್ಮ ತಂದೆಯವರು ಇದ್ದಂಥ ಸಮಯದಲ್ಲೇ ಆಗಿತ್ತು. ಆಮೇಲೆ ನಾವು ಸೋತ ನಂತರ ನಮ್ಮ ತಾಯಿಯವ್ರು ಗೆದ್ದರು. ಆಮೇಲೆ ನಮ್ಮ ತಾಯಿಯವ್ರು ಗೆದ್ದಾಗ ನಾವು 2-3 ಬಾರಿ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಕಾಲಾವಕಾಶ ಸರ್ಕಾರದ ಕಮ್ಮಿ ಇದರಿಂದ ಮಾಡೋಕ್ಕಾಗಲಿಲ್ಲ. ಆಮೇಲೆ ಹಿಂದೆ ಇದ್ದಂಥ ಶಾಸಕರು ಅದನ್ನ ಮುತ್ತುವರ್ಜಿ ವಹಿಸಿ ಸ್ವಲ್ಪ ಒಂದು ಲೆವೆಲ್ಗೆ ತಂದಿದ್ರು. ಬಟ್ ಕಾರಣಾಂತರಗಳಿಂದ ಅವ್ರ ಕೆಲವು ಮಾಡೋಕ್ಕಾಗಿಲ್ಲ. ಅದು ನಾನು ಅದ್ರ ಮೇಲೆ ಈಗ ಆಲ್ರೆಡಿ ಒಂದು ಪ್ಲ್ಯಾನ್ ಮಾಡಿ ಯಾವ ಥರ DPR ಆಗಿದೆ, ಏನಾಗಿದೆ, ಯಾವ ಹಂತದಲ್ಲಿದೆ. ಯಾಕಂದರೆ ಅದು ಹೋದ ಸಲಿನೂ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿದೆ ಹಿಂದೆ ಗೌರ್ಮೆಂಟ್. ಇವತ್ತು ಅದನ್ನ ಕಾರ್ಯರೂಪಕ್ಕೆ ತರೋದು ನನ್ನ ಜವಾಬ್ದಾರಿ ಆಗಿದೆ, ನನ್ನ ಕರ್ತವ್ಯನೂ ಆಗಿದೆ. ಯಾಕಂದರೆ ಈಗ ಜನ ನಮ್ಮನ್ನ ವಿಶ್ವಾಸ ಇಟ್ಟು ಗೆಲ್ಸಿರೋದ್ರಿಂದ ಆ ಕೆಲಸ ಮಾಡಲೇಬೇಕಾಗಿದೆ. ಅದಕ್ಕೆ ತುಂಬ ವೆಚ್ಚ ಆಗ್ತದೆ. ನನಗೆ ಗೊತ್ತಿರೋಂಗೆ ಒಂದು 300-400 ಕೋಟಿ ಮೇಲೆ ಅದಕ್ಕೆ ಬೇಕಾಗ್ತದೆ. ಯಾಕಂದರೆ ನಮ್ಮದು ಈ ಕಡೆ ಹೋಗ್ತಾ ಹೋಗ್ತಾ ಬಂಡೀಪುರ ಕಡೆ ಹೋದರೆ ಸಿ ಲೆವೆಲ್ಗಿಂತ ನಾವು ತುಂಬ ಹೈಟಲ್ಲಿದ್ದೀವಿ. ಸೊ ಏನು ರೈಸಿಂಗ್ ಪೈಪ್ ಹಾಕೊಂಬಂದ್ರು ಅದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಸೊ ಸರ್ಕಾರದ ಮಟ್ಟದಲ್ಲಿ ನಾನು ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ, ಮಾನ್ಯ ನಮ್ಮ ನೀರಾವರಿ ಸಚಿವರಾದಂಥ DK ಶಿವಕುಮಾರ್ ಅವ್ರ ಗಮನಕ್ಕೂ ತಂದಿದ್ದೀನಿ. ಸೊ ಅವರು ಇಬ್ಬರಿಗೂ ಹೇಳಿದ್ದೀನಿ ಇದೊಂದು ಆದರೆ ಒಳ್ಳೆಯದು ಅಂತ. ಮುಂದಿನ ದಿನಗಳು ಮಾಡ್ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಹಂತವಾಗಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸೋ ಕೆಲಸ ಮಾಡ್ತೀವಿ. ಈಗಾಗಲೇ ಈಗ ಹೇಳಿದ್ರಿ ಒಂದು ಮಾತು, ಅಭಿವೃದ್ಧಿಗೆ ವೆಚ್ಚ ದೊಡ್ಡ ಮಟ್ಟದಲ್ಲಿ ಬೇಕಾಗತ್ತೆ ಅಂತ. ಈ ನಿಟ್ಟಿನಲ್ಲಿ ಕೇಳೋದಾದ್ರೆ ಗ್ಯಾರಂಟಿ ಯೋಜನೆಗಳು ಶಾಸಕರಾಗಿ ನೋಡಿದಾಗ ಜನಸಾಮಾನ್ಯರಾಗಿ ಅಲ್ಲ, ವರನ ಶಾಪನ? ಅದು ವರಾನೇ, ಶಾಪ ಅಂತಲೇ ಹೇಳಕ್ ಹೋಗಲ್ಲ. ಯಾಕಂದರೆ ಸರ್ಕಾರ ಎಲ್ಲ ಥರದ ಒಂದು ಹಂತದಲ್ಲಿ ಅದನ್ನ ಯೋಜನೆ ಅನುಷ್ಠಾನಕ್ಕೆ ತಂದಿದೆ. ಏನಾಗ್ತಿದೆ ಅಂದರೆ ಒಂದೆಲ್ಲ ಒಂದು ಕಡೆ ಮಿಸ್ಯೂಸ್ ಆಗ್ತಿದೆ ಅನ್ನೋದು ಒಂದು ಸ್ವಲ್ಪ ಜನರ ಚರ್ಚೆಗಳು ನಡೀತಿದೆ ಸಾಮಾನ್ಯಕ್ಕೆ. ಬಟ್ ಅದನ್ನ ಸರಿಯಾದ ರೂಪದಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಇದು ಹೊರೆ ಆಗಲ್ಲ ಸರ್ಕಾರಕ್ಕೆ ಅನ್ನೋ ನನ್ನ ಭಾವನೆ. ಏನು ಸಮಸ್ಯೆ ಆಗಲ್ಲ ಅಂತ. ಏನಾಗ್ತೈತೆ ಅಂದರೆ ಕೆಲವರು ಹೇಳೋದು, ನನಗಂತೂ ನನ್ನ ಗಮನಕ್ಕೆ ಬಂದಿಲ್ಲ. ಯೋಜನೆ ಬಂದ್ಮೇಲೆ ಜನ ಬೇರೆ ಬೇರೆ ಆಧಾರ್ ಕಾರ್ಡ್ ಇದು ರೇಷನ್ ಕಾರ್ಡ್ ಮಾಡ್ಸಕ್ ಕೊಡ್ತಾರೆ ಅಂತ. ಬಟ್ ಸರ್ಕಾರ ರೇಷನ್ ಕಾರ್ಡ್ ಮಾಡ್ತಿಲ್ಲ. ಹೌದು, ಅದೊಂದು ಸುಳ್ಳು ಸುದ್ದಿ ಅದು ಆಕ್ಚುಲಿ. ಓಕೆ, ಹೊಸ ರೇಷನ್ ಕಾರ್ಡ್ನ ಸರ್ಕಾರ ಇವತ್ತರೆಗೂ ಕೊಟ್ಟಿಲ್ಲ. ಇದನ್ನ ರೆಕ್ಟಿಫೈ ಮಾಡಿದ್ದಾರೆ. ಈಗ ಏನಾಗಿದೆ, ಈ ಯೋಜನೆ ಶಕ್ತಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಂದ್ಮೇಲೆ ಮನೆಯ ಯಜಮಾನಿನೇ ಮೊದಲನೇ ಹೆಸರು ಬರಬೇಕು ಅನ್ನೋದ್ರಿಂದ ಅದೊಂದು ಕರೆಕ್ಷನ್ ಮಾಡಿದ್ದಾರೆ. ಬಿಟ್ರೆ ಈಗ ನಾನೀಗ ಸಪ್ರೇಟ್ ಆಗಿದ್ದೀನಿ ಅಂತ ಹೇಳಿ ನಂಗೇನು ಹೊಸ ಕಾರ್ಡ್ ಕೊಡೋ ಅಂತ ಏನು ಪ್ರಮೇಯ ಬಂದಿಲ್ಲ. ಗಣೇಶ್ ಪ್ರಸಾದ್ ಅವರು ಗುಂಡ್ಲುಪೇಟೆಗೆ ಮಾತ್ರ ಶಾಸಕರಲ್ಲ. ಈ ಕಡೆ ವಯನಾಡು ಭಾಗದ ಕನ್ನಡಿಗರ ಸಮಸ್ಯೆನೂ ಕೇಳಬೇಕು, ಆ ಕಡೆ ತಮಿಳ್ನಾಡು ಭಾಗದ ಕನ್ನಡಿಗರ ಸಮಸ್ಯೆ ಕೇಳಬೇಕು. ಯಾಕಂದರೆ ನೆನ್ನೆ ತಾನೇ ವಯನಾಡಲ್ಲಿ ಹೋಗಿದ್ರಿ, ಕನ್ನಡಿಗ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದೆ. ಈ ಸಮಸ್ಯೆಗಳೇ ದೊಡ್ಡ ಮಟ್ಟದಲ್ಲಿ ತಿರುಗುವಾಗ ಮತ್ತೆರಡು ರಾಜ್ಯದಲ್ಲಿ ಕನ್ನಡಿಗರ ಜವಾಬ್ದಾರಿ. ಯಾಕಂದರೆ ನೀವು ಈ ಭಾಗ ಶಾಸಕರಾಗಿರೋದ್ರಿಂದ ಗಡಿಯಲ್ಲಿ ಎಷ್ಟು ಸವಾಲು ಅನ್ಸುತ್ತೆ? ಒಂದು ಕಡೆ ಮಾನವೀಯತೆ ದೃಷ್ಟಿಯಲ್ಲಿ ಇರ್ಬೇಕು. ಯಾಕಂದ್ರೆ ಇವತ್ತು ನಮ್ಮ ಕನ್ನಡಿಗರು ಒಂದ್ ಕಡೆ, ಇನ್ನೊಂದ್ ಕಡೆ ಸಾಮಾನ್ಯ ಜನ. ಯಾಕಂದ್ರೆ ಇವತ್ತು ಹೋಗಿ ನೋಡಿದಾಗ ಚೋರನ್ ಮಾಲ್ ಅಂತ ಊರು, ನಾನು ಅಲ್ಲಿ DC ಪರ್ಮಿಷನ್ ತಗೊಂಡೇ ಹೋಗಿದ್ದೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಊರೇ ಮುಳುಗೋಗಿದೆ. ಓಕೆ, ಆ ಊರೇ ಇಲ್ಲ. ಇವತ್ತು ನಾವು ಅದೇ ಅನ್ಕೋತಿದ್ವಿ, ಒಂದ್ ಪೆನ್ ಕಳ್ದೋದ್ರೆ ಯೋಚನೆ ಮಾಡ್ತೀವಿ ನಾವು. ಕರೆಕ್ಟ್, ಅನ್ಯವಾಗ ಪೆನ್ ಕಳ್ಕೊಂಬಿಟ್ವಲ್ಲ ಅಂತ. ಅದು 5 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, 5,000 ಇರ್ಬೋದು. ಆದ್ರೆ ಇವತ್ತು ಆ ಊರಲ್ಲಿ ಜನನ ಅವರ ನೆಂಟರುಗಳನ್ನ, ಅವ್ರ ಮನೇಲಿದ್ದಂಥ ಸಾಮಾನುಗಳು, ಅವ್ರಿಗೆ ಉಪಯೋಗಿಸಿದಂಥ ಬಟ್ಟೆಗಳು, ಅವ್ರು ಇಟ್ಕೊಂಡಿದ್ದಂಥ, ಈಗ ಎಷ್ಟೊಂದ್ ಜನ ಈಗ ನಾವೇ ನೋಡ್ತಿರ್ತೀವಿ, ನಮ್ಮ ತಾತಂದು ಸ್ಪೆಕ್ಸ್ ಅಂತ ಇಟ್ಟಿರ್ತಾರೆ, ನಮ್ಮ ತಾತಂದು ವಾಚ್ ಅಂತ ಇಟ್ಟಿರ್ತಾರೆ. ಅವೆಲ್ಲ ನೀರಲ್ಲಿ ಕೊಚ್ಚೋಗಿದೆ. ಜೀವನನೂ ಕೊಚ್ಚೋಗಿದೆ. ಕಾರ್ಗಳೆಲ್ಲ ಮುಳುಗೋಗಿದೆ. ಹಸು ಕರುಗಳು ಸಿಗ್ತಿಲ್ಲ, ಅವ್ರು ಸಾಕಿದಂಥ ಪ್ರಾಣಿಗಳು ಸಿಗ್ತಿಲ್ಲ, ಅವ್ರ ನೆಂಟರುಗಳು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಈಗ ನಾವು ಸುಮ್ಮನೆ ಸಾಮಾನ್ಯಕ್ಕೆ ಹೇಳೋದು, ಜನರಲ್ ಆಗಿ ನಾವು ಫೋನ್ ಎತ್ತಿದ್ರೆ 10 ಸಲ ಮಾಡ್ತಾರೆ. ಹೌದು, ಯಾಕೆ ಎತ್ತಲಿಲ್ಲ, ಅಥವಾ ತಿರ್ಗಾ ರಿಪೀಟೆಡ್ ಆಗಿ ಅವ್ರಿಗೆ ಟೆನ್ಷನ್ನು, ಏನೋ MLA ಅವ್ರು ಯಾಕೆ ಫೋನ್ ಎತ್ತಿಲ್ಲ ಅಂತನೋ, ಅಥವಾ ಮನೆಯವ್ರು ಯಾರೋ ಫೋನ್ ಎತ್ತಿಲ್ಲ ಅಂತ ಜನರಲ್ ಆಗಿ. ಆದರೆ ಇವತ್ತು ಅವ್ರಿಗೆ ಫೋನ್ ಕನೆಕ್ಟಿವಿಟಿನೇ ಸಿಗ್ತಿಲ್ಲ. ನಾವೇನು ಹೇಳ್ತಾ ಇದ್ವಿ, ಮೊಬೈಲ್ ಬಂದ್ಬಿಟ್ಟಿದೆ, ಎಲ್ಲ ಸಿಕ್ಬಿಡ್ತದೆ, ಎಲ್ಲ ಗೊತ್ತಾಗೋಗ್ತದೆ, ವಿಡಿಯೋ ಕಾಲ್ ಮಾಡ್ಬೋದು, ಅದ್ ಮಾಡ್ಬೋದು, ಇದ್ ಮಾಡ್ಬೋದು ಅಂತ. ಬಟ್ ಇವತ್ತು ಏನಿದ್ರು ಆ ಊರಲ್ಲಿ ಪ್ರಯೋಜನಕ್ಕೆ ಬರ್ತಿಲ್ವಲ್ಲ. ಏನ್ ಟೆಕ್ನಾಲಜಿ ಇದ್ರೆ ಪ್ರಕೃತಿ ಮುಂದೆ ಎಲ್ಲ ಶೂನ್ಯ ಆಗ್ಬಿಟ್ಟಿದೆ. ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಬೇಕು. NDRF ಅವರು ವಿತಿನ್ 79 hours ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಹೌದು, ಅದ್ರ ಮೇಲೆ ಹೋಗಿದ್ವಿ ನಾವು. ಅದನ್ನ ನೋಡಿದ್ರೆ ನಿಜವಾಗ್ಲೂ ನಮ್ಮಲ್ಲಿ ಟೆಕ್ನಾಲಜಿ ಇರೋದ್ರಿಂದ ಅಡ್ವಾನ್ಸ್ ಆಗಿ ಅನುಕೂಲ ಆಗಿದೆ. ಪಾಪ ಫಸ್ಟ್ ಟೈಮ್ ಶಾಸಕರಾದವರು ವಿಧಾನಸಭೆ ಅಥವಾ ಅಧಿವೇಶನದಲ್ಲಿ ಸದ್ದು ಮಾಡ್ಬೋದಾ? ದೊಡ್ಡ ನಾಯಕರು ಅಥವಾ ಸರ್ಕಾರ ಸೂಕ್ತವಾಗಿ ಸ್ಪಂದಿಸುತ್ತಾ? ಯಾವೆಲ್ಲ ವಿಚಾರ ಮಾತಾಡಿದ್ರಿ? 100% ಮಾಡುತ್ತೆ, ಸ್ಪಂದಿಸುತ್ತೆ, ಮಾತಾಡ್ತಾರೆ. ಇವತ್ತು ನಾನೇ ನಮ್ಮದೇ ಸರ್ಕಾರ ಇರೋದ್ರಿಂದ
ನಾನು ಸಾಕಷ್ಟು ಸಮಸ್ಯೆಗಳು ನನ್ನ ತಲೆಯಲ್ಲಿದೆ, ನನ್ನ ಅದನ್ನ ರೈಟಿಂಗಲ್ಲೂ ಕೊಟ್ಟಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಈಗೇನು ನಮ್ಮ ಈ ಸರ್ಕಾರದಿಂದ ಬರ್ತಕ್ಕಂಥ ವಸತಿ ಯೋಜನೆ ಈಗ ಸದ್ಯಕ್ಕೆ ನಮ್ಮ ತಾಲೂಕಿಗೆ ಇನ್ನೂ ಬಂದಿಲ್ಲ. ಕಳೆದ 3 ವರ್ಷದಿಂದ ಹಿಂದೆ ಸರ್ಕಾರದಲ್ಲೂ ಯಾವುದೇ ತರದ ಹೊಸ ಮನೆಗಳು ಬಂದಿರಲಿಲ್ಲ. ಈಗಲೂ ನಮ್ಮ ಕೈಲಿ ಕೊಡಕ್ಕಾಗಿಲ್ವಲ್ಲ ಅನ್ನೋದು ನಮ್ ಕೊರಗಿದೆ. ಅದನ್ನ ನಾನು ಒಬ್ಬ ಶಾಸಕನಾಗಿ, ಒಬ್ಬ ಪಕ್ಷದ ಶಾಸಕನಾಗಿ ನಮ್ಮದೇ ಸರ್ಕಾರ ಇರುವಾಗ ನಾವು ಅದನ್ನ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕೊಡೋ ಅಂಥ ವ್ಯವಸ್ಥೆ ಮಾಡ್ತೀವಿ ಅಂತ. ಸೊ ಆಟೋಮೆಟಿಕ್ ಆಗಿ ಒಬ್ಬ ಫಸ್ಟ್ ಟೈಮ್ MLA ಹೇಳಿದಾಗ ಅದನ್ನ ಕೇಳಿದ್ದಾರೆ. ಸೊ ಯಾವುದೇ ತರದ ಆ ಥರ ಏನಿಲ್ಲ. ಏನಂದ್ರೆ ನಾವು ಹಿಂಜರ್ಕೋಬಾರ್ದು, ಅಂದ್ರೆ ಇದು ಕೇಳೋದ್ರಿಂದ ಆಗ್ತದೋ ಆಗಲ್ವೋ ಅಂತ. ಈಗ ನಾವು ಹೇಳ್ತಿರ್ತೀವಿ, ಈಗ ಇವೆಲ್ಲ ಗ್ಯಾರಂಟಿ ಯೋಜನೆಗಳಿಗೆಲ್ಲ ಇಷ್ಟು ದುಡ್ಡು ಖರ್ಚಾಗಿದೆ ಆದ್ರೆ ಅಟ್ ದ ಸೇಮ್ ಟೈಮ್ ನಮ್ಮ ತಾಲೂಕಿಗೆ 480 ಕೋಟಿ ಪ್ರಾಜೆಕ್ಟ್ ತಂದು ಮಾಡಲೇಬೇಕು ಅನ್ನೋ ಆಟನೂ ಇದೆ. ಓಕೆ, ನಿಮ್ಮ ಪ್ರಕಾರ ಕಳೆದ 1.5 ವರ್ಷದಲ್ಲಿ ಅನ್ಸಿರೋದು ಶಾಸಕರಿಗೆ ನಿಜಕ್ಕೂ ಇರೋ ಸವಾಲೇನು ಸರ್? ಶಾಸಕರಿಗೆ ನಿಜವಾಗ್ಲೂ ಇರೋದಂಥ ಸವಾಲ್ ಏನು ಅಂದ್ರೆ, ಜನಕ್ಕೆ ಏನು ಅಂದ್ರೆ ಅವ್ರು ಏನ್ ಹೇಳಿದ್ರು ಆಗ್ಬಿಡ್ತದೆ ಅಂತ. ಚರಂಡಿ ಕಟ್ಟಿದ್ರು ಫೋನ್ ಬಂದ್ಬಿಡುತ್ತೆ, ಚರಂಡಿ ಕಟ್ಟೋಗಿದೆ, ಪುರಸಭೆ ಇದೆ, ಅಲ್ಲಿ ಕಾಲ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದು ಒಂದ್ ಕಡೆ ಹೇಳಿ, ಈಗ ಚರಂಡಿ ಇದು ಇರ್ಬೋದು, ರಸ್ತೆ ಬ್ಲಾಕ್ ಆಗಿರೋದಿರ್ಬೋದು, ಕರೆಂಟ್ ಬರ್ದೇ ಇರೋದಿರ್ಬೋದು, ನೀರ್ ಬರ್ದೇ ಇರೋದನ್ನ ನಮ್ಗೆ ಹೇಳಿ. ಈಗ MLA ಆದ ತಕ್ಷಣ ಕಾನೂನೇ ಇಲ್ಲ ಇವ್ರು ಏನ್ ಹೇಳಿದ್ರು ಆಗ್ಬಿಡ್ತದೆ ಅನ್ನೋದು ಬಾರಿ ದೊಡ್ಡ ಒಂದು ತಪ್ಪು. ಯಾಕಂದ್ರೆ ಇವತ್ತು ನಾನು ನಿಮ್ಗೆ ಉದಾಹರಣೆ ಹೇಳ್ತೀನಿ. ನಾವು ಫಸ್ಟ್ ಜನಸಾಮಾನ್ಯರೇ, ಕರೆಕ್ಟ್. ನಮ್ಗೆ ಏನಂದ್ರೆ ಒಂದ್ ಜನರ ಒಂದು ಆಶೀರ್ವಾದದಿಂದ ಅಧಿಕಾರದಲ್ಲಿದ್ದೀವಿ. ಹಂಗಂದ್ ಮಾತ್ರಕ್ಕೆ ನಾನು ರೂಲ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಸಾಗುವಳಿ ಪತ್ರಗಳು ಕೊಡೋ ವಿಚಾರನೇ ಇರ್ಬೋದು, ಅಥವಾ ಸ್ಕೂಲ್ ದಾಖಲಾತಿಗಳೇ ಇರ್ಬೋದು. ಈಗ ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಂತ ಏನು ನಮ್ಮ ಸರ್ಕಾರ ಮಾಡಿದೆ, ವಸತಿ ಶಾಲೆ, ಅಲ್ಲಿ ತುಂಬಾ ರೆಸ್ಟ್ರಿಕ್ಷನ್ಸ್ ರೂಲ್ಸ್ ಇದೆ. ಅದನ್ನ ನಮ್ಮ ಸರ್ಕಾರನೇ ಫ್ರೇಮ್ ಮಾಡಿದೆ. ಈಗ ಆ ಮೀರಿ ಆ ರೂಲ್ಸ್ ಮೀರಿ ಸೀಟ್ ಕೊಡಿಸಿ ಅಂತಾರೆ. ಹೌದು, ಅದು ಆಗದೆ ಇರೋ ಕೆಲಸ. ಯಾಕಂದ್ರೆ ಈ RTI ಇರೋದ್ರಿಂದ 48% ಅವ್ನಿಗೆ ಇರೋನ್ ಕೊಡ್ಸಿದ್ರೆ 68% ಇರೋನು ಬರೀತಾನೆ 58 ಕೊಡ್ಸಿರ ಅಂತ. ಓಕೆ, ಕೊನೆಗೆ ಆ ಹುಡುಗನ ಭವಿಷ್ಯನ ಹಾಳಾಗ್ತದೆ. ಸುಮ್ಮನೆ ನಮಗೂ ಒಳ್ಳೆ ಏನು MLA ಅವ್ರು ಹೇಳಿದ ತಕ್ಷಣ ಕೊಟ್ಬಿಟ್ಟು ಇದು ನಮಗೂ ಒಂಥರ ಹಿಂಸೆ ಆಗ್ತದೆ. ಹಂಗಾಗಿ ನಾನೇನು ಹೇಳೋದು, ಫಸ್ಟು ಜನಕ್ಕೆ ಅರ್ಥ ಮಾಡ್ಕೋಬೇಕು, ಕಾನೂನು ಎಲ್ಲರಿಗೂ ಒಂದೇ. ಕಾನೂನಲ್ಲಿ ಅವಕಾಶಗಳಿದ್ರೆ ಖಂಡಿತವಾಗ್ಲೂ ಅದ್ರ ಪ್ರಕಾರ ಮಾಡ್ಕೊಡ್ತೀವಿ. ಈಗ ಸಾಗುವಳಿ ಪತ್ರ ಕೊಡೋದ್ರಲ್ಲೂ ನಾನು ಈಗ ಆನ್ಲೈನಲ್ಲಿ ನಮ್ಮ ತಾಲೂಕಲ್ಲಿ 16 ಜನಕ್ಕೆ ಕೊಟ್ಟಿದ್ದೀವಿ. ಅದು ಒಂದು ಹೊಸ ಆ್ಯಪ್ ಬಂದಮೇಲೆ ಅದನ್ನ ಅಪ್ಲೋಡ್ ಮಾಡಿ ಕೊಟ್ಟಿರೋಂಥ ಕೆಲಸ. ಇವತ್ತು ಇಲ್ಲೊಂದು ಗ್ರಾಮದಲ್ಲಿ ಇವತ್ತು ಗುಡ್ಲಿ ಪೂಜೆ ಮಾಡಕ್ಕೆ ಹೋದಾಗ ಬೇಗೂರು ಅಂತ ಊರಲ್ಲಿ ಅಲ್ಲಿ ಕೇಳಿದ್ರು, ನಾವು ಒಂದು 67 ಜನ ಸಾಗುವಳಿ ಪತ್ರ ಹಾಕಿದ್ದೀವಿ, ಅರ್ಜಿ ಸಲ್ಲಿಸಿದ್ದೀವಿ, ಆದ್ರೆ 12 ಜನಕ್ಕೆ ಮಾತ್ರ ಕೊಡ್ತೀವಿ ಅಂತಾರೆ. ಏನ್ ಮಾಡೋದು? 12 ಜನಕ್ಕೆ ಕೊಡ್ತೀವಿ ಅಂದ್ರೆ 12 ಜನಕ್ಕೆ ಅದು ಲೀಗಲ್ ಆಗಿ ಕರೆಕ್ಟ್ ಆಗಿದೆ, ಇನ್ನು 55 ಜನಕ್ಕೆ ಅದು ಗೋಮಾಳ ಅಂತ ತೋರಿಸ್ತಿದೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದನ್ನ ನಾವು ಸರ್ಕಾರದ ಮಟ್ಟದಲ್ಲಿ ಗಮನ ತಂದು ಕ್ಲಿಯರ್ ಮಾಡಬೇಕು. ಓಕೆ, ಒಂದ್ ಕಡೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ, ಜನರ ದೃಷ್ಟಿಯಲ್ಲಿ ಶಾಸಕರಂದ್ರೆ 5 ವರ್ಷಕ್ಕೊಂದ್ಸಲ ಬರ್ತಾರೆ, ಓಟ್ ಕೇಳ್ತಾರೆ, ಕಡೆ 3 ದಿನ ಚುನಾವಣೆ ಮಾಡಿ ಹೊರಟೋಯ್ತಾರೆ, ಗೆದ್ದವ್ರು ಗೆದ್ರು, ಸೋತವ್ರು ಅಂತ. ಆದ್ರೆ ಶಾಸಕರಿಗೂ ಸವಾಲಿದೆ. ಶಾಸಕರು ನಿದ್ದೆಗೆಡ್ತಾರೆ, ಶಾಸಕರು ಫ್ಯಾಮಿಲಿಗೆ ಟೈಮ್ ಕೊಡಲ್ಲ, ಸರಿಯಾಗಿ ಊಟ ತಿನ್ನೋಕ್ಕಾಗಲ್ಲ. ಅವ್ರಿಗಿರೋ ಸವಾಲು ಏನನ್ನೋದು ಕೂಡ ಜನರಿಗೆ ಗೊತ್ತಾಗಬೇಕು ಅಂತ. ನಿಮ್ಮ ಕನಸಿನ ಗುಂಡ್ಲುಪೇಟೆ ಏನಾಗಬೇಕಂತ ಸರ್ 3.5 ವರ್ಷದಲ್ಲಿ? ಖಂಡಿತಗಳು ಗುಂಡ್ಲುಪೇಟೆ ಏನಾಗಬೇಕು ಅಂದ್ರೆ, ನಂಗೆ ಭಾರಿ ಸಮಾಧಾನದ ವಿಚಾರ ಏನು ಅಂದ್ರೆ, ಸ್ಟ್ರೀಟ್ ಲೈಟ್ಸ್ ತುಂಬಾ ಕಂಪ್ಲೇಂಟ್ ಇತ್ತು. ಓಕೆ, ಇವತ್ತು ಕೆಲಸ ಶುರು ಮಾಡ್ತೀವಿ ಅಂತ ಬಂದಿದ್ದಾರೆ. ನ್ಯಾಷನಲ್ ಹೈವೇ ಇಲ್ಲಿ ನ್ಯಾಷನಲ್ ಹೈವೇ ಸಮಸ್ಯೆಗಳು ಸುಮಾರು ಇದಾವೆ. ಡ್ರೈನೇಜ್ ಇರ್ಬೋದು, ನಮ್ಮ ಈ ಗುಂಡ್ಲುಪೇಟೆ ಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ಸ್ಲ್ಯಾಬ್ ಹಾಕಿರೋದಿರ್ಬೋದು, ವೆರಿ ಸೈಂಟಿಫಿಕ್ ಆಗಿ ಅಂದ್ರೆ ಒಂಥರ ಅಪಾಸರ್ಡಸ್ ಆಗಿ ಹಾಕಿದ್ದಾರೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಬೇಕು. ಟ್ರಾಫಿಕ್ ಸಮಸ್ಯೆನ ಕ್ಲಿಯರ್ ಮಾಡಬೇಕು. ಜೊತೆಗೆ ಮೂಲಭೂತ ಸೌಕರ್ಯ, ರಸ್ತೆಗಳು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ. ಇವತ್ತಿಗೆ ಇನ್ನೂ ನನಗೆ ಒಂದು ಖುಷಿ ಕೊಡುವಂಥ ವಿಚಾರ ಏನಂದ್ರೆ, ಮಾದೇ ಪ್ರಸಾದದಾಗ ಮಾಡಿದಂಥ ರಸ್ತೆ ಅಂತ ಜನ ಇವತ್ತಿಗೂ ಗುರ್ತಿಡಿತಾರೆ. ಹೌದು, ಆ ರಸ್ತೆಗಳು ಇವತ್ತಿಗೆ ತಿರ್ಗಾ ರೀಟಾರ್ ಆಗಬೇಕು ಅಥವಾ ರೀ ಡೂ ಆಗಬೇಕು. ಆ ಥರ ಸುಮಾರು ರಸ್ತೆಗಳಿರೋದ್ರಿಂದ ಅದನ್ನ ಮಾಡೋ ಅಂಥ ಕೆಲಸ ಮಾಡ್ತೀವಿ. ಜೊತೆಗೆ ನೀರಿನ ಸಮಸ್ಯೆನೂ ನೀಗಿಸೋ ಅಂಥ ಕೆಲಸ ಮಾಡಬೇಕಾಗಿದೆ. ಕುಡಿಯೋ ನೀರ್ದಿರ್ಬೋದು ಎಲ್ಲ. ಹೆಚ್ಚಾಗಿ ನನಗೆ ಏನು ಇಂಟ್ರೆಸ್ಟ್ ಅಂದರೆ, ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಯಾಕಂದರೆ ಇವತ್ತು ಶಿಕ್ಷಣ ಇದ್ದರೆ ಎಲ್ಲಿ ಬೇಕಾದ್ರೂ ಜಯಿಸ್ಬೋದು. ಇವತ್ತು ನಾವು ನಿನ್ನೆ ಕೇರಳಕ್ಕೆ ಹೋಗಿದಾಗ ಅದೇ ಅನ್ಕೋತಿದ್ವಿ, ರೆಸ್ಕ್ಯೂ ಟೀಮ್ ಅಂತ ಹೇಳಿ ಹೆಚ್ಚು ಕಮ್ಮಿ ಒಂದು 600-700 ಜನ ನೋಡಿದ್ದೀವಿ. ಅಂದರೆ ಬಸ್ಗಳಲ್ಲಿ ಹೋಗ್ತಿರೋ, ಜೀಪ್ಗಳಲ್ಲಿ ಹೋಗ್ತಿರೋ, ನಡ್ಕೊಂಡು ಹೋಗ್ತಿರೋ, ಆ್ಯಂಬುಲೆನ್ಸಲ್ಲಿ ಹೋಗ್ತಿರೋ, ಎಲ್ಲ ಥರ ಅಲ್ಲಿ ಕೆಲಸ ಮಾಡ್ತಿದ್ರು. ಎಲ್ಲ ಅವರೆಲ್ಲ ಇಂಟೆಲಿಜೆಂಟ್ ಆಗಿರೋದಕ್ಕೆ ಮಾಡ್ತಿದ್ದಾರೆ. ಈಗ ಸುಮ್ಮನೆ ನೀವು ಅನ್ಎಜುಕೇಟೆಡ್ ಎಜುಕೇಷನ್ ಇಲ್ದಾರೆ ಇಲ್ಲಿ ಏನೋ ಸಿಕ್ಬೋದು ಅಂದರೆ ಅಗಿತಾನೆ ಇರ್ತಾನೆ, ಅಲ್ಲಿ ಬಾಡಿನೂ ಸಿಗಂಗಿಲ್ಲ ಅಥವಾ ಏನು ಸಿಗ್ತಾ ಇತ್ತೆ ಗೊತ್ತಿಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ಇರೋದ್ರಿಂದ, ಆ ಒಂದು ಸಿಸ್ಟಮ್ನ ಓದಿರೋದ್ರಿಂದ ಅವ್ರಿಗೆ ಗೊತ್ತಾಗ್ತಾ ಇತ್ತು ಏನು ಮಾಡ್ಬೇಕು ಕೇರಳಲ್ಲಿ ಅಂತ. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಎಜುಕೇಷನ್ಗೆ ಪ್ರಯಾರಿಟಿ ಕೊಡಬೇಕು ಅನ್ನೋದಿದೆ. ಆಮೇಲೆ ನಮ್ಮ ತಾಲೂಕು ಜನಕ್ಕೆ ಹೆಚ್ಚಿನ ಅವಕಾಶ ಶಿಕ್ಷಣದ ಮುಖಾಂತರ
ಸಿಕ್ಕಲಿ. ಯಾಕಂದರೆ ಎಲ್ಲರೂ ಪ್ರೈವೇಟ್ ಫಾರ್ಮ್ಸಲ್ಲಿ ಓದೋಕ್ಕಾಗಲ್ಲ, ಪ್ರೈವೇಟ್ ಫಾರ್ಮ್ಸಲ್ಲಿ ಕೆಲಸ ಸಿಗಲ್ಲ. ಗೌರ್ಮೆಂಟಲ್ಲಿರೋಂಥ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋ ಮುಖಾಂತರ ಅವ್ರಿಗೆ ಸಿಕ್ಕಲಿ ಅನ್ನೋ ಉದ್ದೇಶ. ಯಾಕಂದರೆ KS ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ರೆವಿನ್ಯೂ ಇರ್ಬೋದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಹೌದು, ಆದರೆ ಅನುಕೂಲ ಅಂತ. ಓಕೆ ಸರ್, ಇದೊಂದು ಕ್ಯಾಟಗರಿ. ಹೌದು, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಪ್ರತಿಯೊಬ್ಬರು ಕಲಿಬೇಕು. ಆದರೆ ಕಲ್ತ ಮೇಲೆ ವಾಟ್ ನೆಕ್ಸ್ಟ್? ಪ್ರತಿಯೊಬ್ಬರು ಮೈಸೂರಿಗೆ ಓಡೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಓಡೋಗ್ಬೇಕು. ದೊಡ್ಡ ಮಟ್ಟದ ಕಾರ್ಖಾನೆಗಳು ಅಥವಾ ಕೈಗಾರಿಕೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಉದ್ಯೋಗ ಸೃಷ್ಟಿ ಅಂತ ಬಂದಾಗ ಗಾರ್ಮೆಂಟ್ಸ್ ಕೂಡ ಎಷ್ಟೋ ಮಹಿಳೆಯರಿಗೆ ಅನುಕೂಲ ಆಗ್ಬೋದು. ಆ ಥರದ ಆಲೋಚನೆ ಈಗ ಗಾರ್ಮೆಂಟ್ಸ್ ಆಲೋಚನೆ ಇದೆ, ನನ್ನ ಮುಂಚೆನೂ ಇದೆ, ಈಗಲೂ ಇದೆ. ಈಗಾಗಲೇ ಒಂದು 2 ಕಂಪ್ನಿಯವ್ರಿಗೆ ಮಾತಾಡಿದ್ದೀವಿ. ಇನ್ನು MP ಎಲೆಕ್ಷನ್ ಎಲ್ಲ ಬಂದಿರೋ ಸ್ವಲ್ಪ ಎಲ್ಡಪ್ ಆಯ್ತು. ಆಮೇಲೆ ಈಗ ಅದಾದ್ಮೇಲೂ ಕೂಡ ಬೇರೆ ಬೇರೆ ಕೆಲಸದಲ್ಲಿ ಬಿಸಿ ಇರೋದ್ರಿಂದ ಮಾತಾಡೋಕ್ಕಾಗಿಲ್ಲ. ಅದೇ ಶೀಘ್ರದಲ್ಲಿ ಅವ್ರು ಕರೆಸಿ ಮಾತಾಡಿ ಅವ್ರಿಗೆ ಏನಾಗಬೇಕು ಅನ್ನೋದನ್ನ ನೋಡಿ, ಅಕಸ್ಮಾತ್ ಫಿಸಿಬಿಲಿಟಿ ಇದ್ರೆ ಮಾಡೋಕ್ಕೆ ಅವಕಾಶ ಆಗುತ್ತೆ. ಮತ್ತೊಂದು ಕಡೆ ರಸ್ತೆಗಳ ವಿಚಾರ ಮಾತಾಡ್ತಾ ಇದ್ರಿ, ಬೇಗೂರು ಟು ಗುಂಡ್ಲುಪೇಟೆ ಮಾತಾಡ್ದಲ್ಲಿ ಕೆಲವರು ಹೇಳದಂಥ ವಿಚಾರ, ಆಕ್ಸಿಡೆಂಟ್ ಜಾಸ್ತಿ, ಹೆದ್ದಾರಿ ಆಗಬೇಕು, ಸಾವಿನ ದಾರಿ ಅಂತ ಗುರುತಿಸ್ತಾರೆ. ದಟ್ ಇಸ್ ಟ್ರೂ, ಅದರಲ್ಲೇನ ಮುಚ್ಚುಮರೆ ಇಲ್ಲ, ಕರೆಕ್ಟ್. ಅದು ವಿಚಾರ ಏನಾಗಿದೆ, 4 ಲೇನ್ ಆಗಬೇಕಾಗಿದೆ. ಹಿಂದೆ ಏನಾಗಿತ್ತು, ಅದು ಪ್ರಪೋಸಲ್ ಕೊಟ್ಟಿದ್ದಾರೆ. ಧ್ರುವನಾರಾಯಣ ಅವರು MP ಆಗಿದ್ದಂಥ ಸಮಯದಲ್ಲಿ ಇಲ್ಲಿ ಪ್ರಸಾದ್ ಅವರು ಅದ್ರ ಬಗ್ಗೆ ಪ್ರಸ್ತಾವನೆಗಳು ಸಲ್ಲಿಸಿದರೆ ಅವ್ರ ಆರೋಗ್ಯದ ಸಮಸ್ಯೆ ಇದ್ದರಿಂದ ಅವರು ಅದನ್ನ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಈಗ ನಾನು ಸುನಿಲ್ ಬೋಸ್ ಅವರು MP ಆಗಿದ್ದಾರೆ, ಅವರು ಕೂಡ ಈಗಾಗಲೇ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಒಂಥರ ಈಸಿ ಆಗೋಯ್ತಲ್ವಾ? ನಿಮ್ ಪಕ್ಷದವರೇ ಸಂಸದರಾಗಿದ್ದಾರೆ. ಅವ್ರ ತಂದೆನೂ PWD ಮಿನಿಸ್ಟರ್ ಆಗಿದ್ರು. ಆಮೇಲೆ ಈಗಿರೋಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರೋ ಪೀಪಲ್ ಆಗಿರೋದ್ರಿಂದ, ಪ್ರೋ ಡೆವಲಪ್ಮೆಂಟ್ ಆಗಿರೋದ್ರಿಂದ ಅವರು ಕೂಡ ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೂ ನಾವು ಮನವಿ ಕೊಟ್ಟಾಗ ಅವರು ಇದನ್ನ ನಿತಿನ್ ಗಡ್ಕರಿ ಅವರಿಗೆ ತಿಳಿಸಿದ್ದಾರೆ. ಬೇಗ ನಂಜನಗೂಡು ಗುಂಡ್ಲುಪೇಟೆ ಚಾಮರಾಜನಗರ 4 ಲೇನ್ ಆಗಬೇಕು. ಓಕೆ, ಒಂದ್ ಕಡೆ ನೀವು ಮಾಜಿ ಸಚಿವರ ಮಗ, ಸುನಿಲ್ ಬೋಸ್ ಹಾಲಿ ಸಚಿವರ ಮಗ, ನೀವು ಫಸ್ಟ್ ಟೈಮ್ ಶಾಸಕರು, ಅವ್ರು ಫಸ್ಟ್ ಟೈಮ್ ಸಂಸದರು. ನಿಮ್ಗೇನಾರು ಕಾಲ್ ಮಾಡಿ ಕೇಳಿದ್ರ ಏನ್ ಮಾಡಬೇಕು, ಏನಾಗಬೇಕು, ಏನಾದ್ರು ಸಜೆಷನ್ಸ್ ಕೊಡು? ಅಲ್ಲ, ಅವ್ರು ಫೋನ್ ಮಾಡಿ ಕೇಳಿದ್ರು, ರಸ್ತೆಗಳದ್ದು ಏನಾಗಬೇಕು ನಿಮಗೆ ನ್ಯಾಷನಲ್ ಹೈವೇಯಿಂದ ಹೇಳು, ನಾನು ಇಲ್ಲಿ ಲೆಟ್ರ್ ಕೊಟ್ಟು ಮಾತಾಡ್ತಿದ್ದೀನಿ, ನಿಮ್ಮ ಆ್ಯಡ್ ಮಾಡ್ತೀನಿ ಅಂತ. ಸೊ ಹೇಳಿದ್ದೀನಿ ಅವ್ರಿಗೆ, ಇದು ನೀವೇನೀಗ ಪ್ರಸ್ತಾಪ ಮಾಡಿದ್ರಿ ಬೇಗೂರ್ಗೆಲ್ಲ, ಅವ್ರಿಗೆಲ್ಲ ಹೇಳಿದೆ. ಅವರು ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ಆಗಲೇ ಅವರು ಹೇಳಿದ್ದಾರೆ, ಅಧಿಕಾರಿಗಳು ಹೇಳ್ತಿದ್ರು. ಸುನಿಲ್ ಬೋಸ್ ಅವರು ಮಾಹಿತಿ ತಗೊಂಡಿದ್ದಾರೆ, ಸರ್ ನಿಮ್ಮ ಭವಿಷ್ಯ ಬೇಗ ಪ್ರಪೋಸಲ್ ಕಳಿಸ್ಬೋದು ಅಂತ. ಓಕೆ, ಹಂಗಾರೆ ಕೇಂದ್ರದಿಂದ ಬರಬೇಕಾಗಿರೋ ಅನುದಾನ ಜೊತೆಗೆ ನಿಮ್ಮದೇ ಸರ್ಕಾರ ರಾಜ್ಯದಿಂದ ಬರಬೇಕಾಗಿರೋ ಅನುದಾನ ಎಲ್ಲವೂ ಸೇರಿ ಮುಂದಿನ 3.5 ವರ್ಷದಲ್ಲಿ ನಿಜಕ್ಕೂ ಕೂಡ ಒಂದಷ್ಟು ಬದಲಾವಣೆಯನ್ನು ತರೋ ಪ್ರಯತ್ನ ನಡೆಯುತ್ತೆ. 100% ಮಾಡ್ತೀವಿ. ಅದಕ್ಕೆ ಎಲ್ಲರ ಜನರ ಸಹಕಾರನೂ ಬೇಕಾಗ್ತದೆ, ಸಾರ್ವಜನಿಕರದ್ದು ಬೇಕಾಗ್ತದೆ, ಅಧಿಕಾರಿಗಳು ಸಹಕಾರ ಕೊಡ್ಬೇಕಾಗ್ತದೆ, ಜೊತೆಗೆ ಆ ಒಂದು ಕಮಿಟ್ಮೆಂಟ್ ಕೂಡ ಇರ್ಬೇಕಾಗ್ತದೆ. ಓಕೆ, ಗುಂಡ್ಲುಪೇಟೆ ಅಂತ. ಹೌದು, ಖಂಡಿತ. ಗುಂಡ್ಲುಪೇಟೆ ಜನ ಹೆಂಗೆ ಅಂದ್ರೆ ನಂಬಿಕೆ ಇಟ್ಬಿಟ್ರೆ ಕೈ ಬಿಡಲ್ಲ. ನಾಗರತ್ನಮ್ಮ ಅವ್ರನ್ನ 7 ಸಲ ಗೆಲ್ಸಿದ್ರು, ನಿಮ್ಮ ತಂದೆಯವ್ರನ್ನ 5 ಸಲ ಗೆಲ್ಸಿದ್ರು, ಕೆಲವ್ರನ್ನ ಒಂದೇ ಸಲಕ್ಕೆ ಬದಲಾಯಿಸಿದ್ರು. ಉದಾಹರಣೆಗಳಿದೆ, ಎಲ್ಲವೂ ನಿಮ್ಮ ಕಣ್ಣು ಮುಂದೆನೇ ಇದೆ. ಗ್ಯಾರಂಟಿಗಳು ಅಗತ್ಯ ಇದೆ. ಕೆಲವು ಅಧಿಕಾರಿಗಳು ಬಿಟ್ಬಿಟ್ಟಿರು, ಅವನ್ನೆಲ್ಲ ಈಗ ಬದಲಾವಣೆ ಮಾಡ್ತಾ ಇದ್ದಾರೆ. ಸರ್, ಅವರು ಶಾಸಕರಲ್ಲ, ಒಂದ್ಸರಿ ಗೆದ್ದವರು ಅವರು ಪ್ರಾಣ ಇರೋವರೆಗೂ ಅವರೇ ಅಂತಾನೆ ಇತ್ತು. ಅದನ್ನ ತೊಡೆದಾಕ್ತವ್ರು. ಅಭಿವೃದ್ಧಿಗೆ ಹಣ ಖಂಡಿತವಾಗ್ಲೂ ಸಿಕ್ಕಿಲ್ಲ ಸರ್. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವ ಶಾಸಕರ ವರ್ಷದ ವರದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಕ್ರಮ ಸಂಖ್ಯೆಯಲ್ಲಿ ಕರ್ನಾಟಕದ ಕೊನೆಯ ವಿಧಾನಸಭಾ ಕ್ಷೇತ್ರ, ಕ್ರಮ ಸಂಖ್ಯೆಯಲ್ಲಿ ಕೇರಳ ಮತ್ತು ತಮಿಳುನಾಡಿಗೂ ಕೂಡ ಒಂದು ರೀತಿ ಬಾರ್ಡ್ರು, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಗಣೇಶ್ ಪ್ರಸಾದ್ ಅವರು ಇಲ್ಲಿಯ ಶಾಸಕರು ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಷೇತ್ರದಲ್ಲಿ ಏನು ಆಗಬೇಕಾಗಿದೆ ಅನ್ನೋದನ್ನು ಮತದಾರರಿಂದಲೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಮುತ್ತಣ್ಣ ಅಂತೇಳಿ. ಸರ್, ಈಗ ನಮ್ಗೆ ರಸ್ತೆ ಇದು ಕೋರ್ಟು ಮತ್ತು ಪೊಲೀಸ್ ಸ್ಟೇಷನ್ನು, ಕಾಲೇಜು ಎಲ್ಲ ಇದೆ. ಹಾಗಾಗಿ ಇದು ರಸ್ತೆ ಆಗ್ನಿಂದ ಕಾಮಗಾರಿ ಆಗುತ್ತೆ ಅಂತೇಳಿ ಎಲ್ಲ ಅಮೌಂಟು ಬಿಡುಗಡೆ ಆಗಿದೆ. ಯಾರು ಕಾಂಟ್ರಾಕ್ಟ್ ಆಗಲಿ ಏನು ತಗೊಂಡಿದ್ದಾರೆ ಅವ್ರು ಯಾರು ಇದುವರೆಗೂ ಮಾಡಿಸಿಲ್ಲ. ತುಂಬ ತೊಂದರೆ ಆಯ್ತಿದೆ. ನೀರು ಮತ್ತು ಚರಂಡಿ ವ್ಯವಸ್ಥೆ ಎಲ್ಲ ಹದಗೆಟ್ಟಾಗಿದೆ. ಶಾಸಕರಿಗೆ ಗಮನ ತಂದಿದ್ದೀವಿ. ಅನುದಾನ ಬಿಡುಗಡೆ ಆಗಿದೆ, ಅದು ಯಾರಿಗೆ ಕೊಟ್ಟಿದ್ದೀವಿ, PWDಗೆ NHR ಅವರ ಇದಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಪ್ರೋಸೆಸ್ ಆಗಿಲ್ಲ. ಸುಮಾರು ಒಂದು 5 ವರ್ಷ ಹಿಂದೆ ಇದ್ದಂಥ ಸರ್ಕಾರನೂ ಮಾಡಿಲ್ಲ. ಈಗಲೂ ಇವ್ರು ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ಕಾಯ್ತಾ ಇದ್ದೀವಿ. ನೋಡೋಣ ಸರ್ ಹೆಂಗಾಗುತ್ತೆ ಅಂತ. ಮುಖ್ಯವಾಗಿ ರಸ್ತೆಗಳು ಮತ್ತೆ ನೀರು ಪ್ರಾಬ್ಲಮ್ ಇದೆ, ಜೊತೆಗೆ ಕಬಿನಿಯಿಂದ ಮತ್ತೊಮ್ಮೆ ನೀರು ತರೋ ಬೇರೆ ಲೈನ್ ಇದಾಗಿದೆ. ಈಗ ಪೈಪ್ ಲೈನ್ ಎಲ್ಲ ಮಾಡಿದ್ದಾರೆ, ನೀರೆಲ್ಲ ಹದಗೆಟ್ಟಾಗಿದೆ. ಬಟ್ ಅದು ಪ್ರೋಸೆಸ್ಸಲ್ಲಿದೆ. ನೀರು ಈಗ ಟೌನಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ನೀರು ಕೊಟ್ಟರೆ ಒಳ್ಳೆಯದು. ಪಂಚಾಯತಿಯವರು ಜಲಜೀವನ ಅಂತೇಳಿ ಹಾಕಿದರೆ ನೀರು ಸರಿಯಾದ ರೀತಿ ಆಗಿಲ್ಲ. ಅದೊಂದು ಸ್ವಲ್ಪ ಆದರೆ ಒಳ್ಳೆಯದು. ಒಂದು ಬೈ ಎಲೆಕ್ಷನ್ನು ಸೇರಿದಂಗೆ ಈ ಗುಂಡ್ಲುಪೇಟೆ 17 ಚುನಾವಣೆ ನೋಡಿದೆ. ಹೌದು.
ಮಹಾದೇವ್ ಪ್ರಸಾದ್ ಅವರು ಮತ್ತು ಅವ್ರ ಪತ್ನಿ ಸೇರಿ 6 ಸಲ ಗೆದ್ದಿದ್ರು. ಗೀತಾ ಮಹಾದೇವ್ ಪ್ರಸಾದ್ 5 ಸಲ, ಅವ್ರ ಪತ್ನಿ 1 ಸಲ. ಇದೀಗ ಅವ್ರ ಮಗ ಒಂದು ಬ್ರೇಕ್ ಆದಮೇಲೆ ನಿರಂಜನ್ ಲಾಸ್ಟ್ ಟೈಮ್ ಗೆದ್ದಿದ್ರು. ಈಗಿನ ಶಾಸಕರ ಕೆಲಸ ಅಥವಾ ಜನಸ್ಪಂದನೆ, ಜನರು ಬಂದಾಗ ಮಾತಾಡಿಸೋ ರೀತಿ ಅಥವಾ ಜನಕ್ಕೆ ಸ್ಪಂದಿಸೋ ರೀತಿ ಹೇಗಿದೆ ಸರ್? ಉತ್ತಮವಾಗಿ ಅವರು ಸ್ಪಂದಿಸ್ತಾರೆ ಈಗಿನ ಎಮ್ ಎಲ್ ಅವರು. ಈಗ ಮಹಾದೇವ್ ಪ್ರಸಾದ್ ಒಂದು 189 ಹಳ್ಳಿಗೂ ಕುಡಿಯೋ ನೀರಿನದು ಎಲ್ಲ ಮಾಡಿದರು ಅವ್ರ ನೇತೃತ್ವದಲ್ಲಿ, ಒಳ್ಳೆ ಕೆಲಸ ಮಾಡಿದರು. ಈಗ ಇವರು ಸ್ಪಂದಿಸ್ತಾ ಇದ್ದಾರೆ ಕಷ್ಟಕ್ಕೆ, ಮತ್ತು ಇದಕ್ಕೆಲ್ಲ ಸ್ಪಂದಿಸ್ತಾರೆ ಎಮ್ ಎಲ್ ಅವರು. ಅದರಲ್ಲಿ ಏನು ಮಾತಿಲ್ಲ, ಕೆಲಸ ಆಗಬೇಕಾಗಿದೆ ಅಷ್ಟೇ ವಿಚಾರ. ಇನ್ನೇನಾಗಬೇಕು? ಮುಖ್ಯವಾಗಿ ಕೆಲಸ, ಶಿಕ್ಷಣ, ಆಸ್ಪತ್ರೆ ಎಲ್ಲವೂ ಕೂಡ ಗುಂಡ್ಲುಪೇಟೆ ಹಾಸ್ಪಿಟ್ಲದು ತುಂಬ ಸಮಸ್ಯೆ ಇದೆ. ಹಾಸ್ಪಿಟ್ಲಿಗೆ ಅದೇ ಸಿಬ್ಬಂದಿ ವರ್ಗದವರು ಕೊರತೆ ಕಮ್ಮಿ ಇದೆ, ಸಿಬ್ಬಂದಿಯವ್ರು ಹಾಕಬೇಕು. ಮತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತೇಳಿ ಎಲ್ಲ ಮಿಷಿನರಿಯೆಲ್ಲ ಬಂದಿವೆ, ಎಕ್ಸ್ರೇ ಆಳುಗಳು, ಅದನ್ನು ಆಪ್ರೇಟ್ ಮಾಡೋ ಅಂಥವ್ರು ಬಂದಿಲ್ಲ. ಈಗ ಅವರು ಶಾಸಕರ ಗಮನಕ್ಕೆ ತಂದಿದ್ದೀವಿ, ಮಾಡೋಣ ಮುಂದೊಂದು ದಿನ ಅಂತೆಲ್ಲ ಎಲ್ಲಿ ಅವರು ಹೇಳಿದ್ದಾರೆ, ಭರವಸೆ ನೀಡಿದ್ದಾರೆ. ನೋಡೋಣ ಸರ್ ಕಾದು. ಈಗ ಯಾರೋ ಒಂದು ಗೆದ್ದಿದ ತಕ್ಷಣ ನಾನು ಅಣೆಕಟ್ಟೆ ಕಟ್ಟಿಬಿಡ್ತೀನಿ, ಅವೆಲ್ಲ ಆಗಲ್ಲ. ಆದರೆ ಅನಿವಾರ್ಯವಾಗಿ ಅವಶ್ಯಕತೆಗೆ ಬೇಕಾದ ಕೆಲಸಗಳನ್ನು ಪ್ರತಿಯೊಬ್ಬರು ಮಾಡೋ ಪ್ರಯತ್ನ ಮಾಡಲೇಬೇಕು. ಆ ನಿಟ್ಟಲ್ಲಿ MLA ಮಾಡ್ತಿದ್ದಾರೆ ಅನಿಸುತ್ತಾ? ಈಗ ಇಲ್ಲ ಮಾಡ್ತಾ ಇದ್ದಾರೆ. ಈಗ ಅವರು ಜನಸ್ನೇಹಿಯಾಗಿ ಎಲ್ಲರೂ ಪ್ರತಿಯೊಬ್ಬರು ಬಡವರು ಬಗ್ಗರು ಮತ್ತು ಎಲ್ಲ ಆಲ್ ಆರ್ ಈಕ್ವಲ್ ಎಲ್ಲ ಮಾಡ್ತಾ ಇದ್ದಾರೆ, ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ ಸರ್. ಮುಖ್ಯವಾಗಿ ನೀವು ರಸ್ತೆ ಆಗ್ಬೇಕಂದ್ರಿ, ನಾವು ಒಂದಷ್ಟು ಜನರನ್ನು ಮಾತಾಡ್ಸ್ಕೊಂಡು ಬರುವಾಗ ಬೇಗೂರೇ ಇವ್ರ ಕ್ಷೇತ್ರ ಅಂದರೆ ಅವರು ಸ್ವಂತ ಊರು. ಬೇಗೂರಿಂದ ಗುಂಡ್ಲುಪೇಟೆಗೆ ಬರೋ ದಾರಿ ಸಖತ್ ಆಕ್ಸಿಡೆಂಟು ಅಂತ ಹೇಳ್ತಾರೆ. ಅದೇ ಸರ್, ಇದು ಈಗ NH4 ಆಗಿರೋದ್ರಿಂದ ಅದು ಆಕ್ಸಿಡೆಂಟ್ ಅಂದರೆ ವೇಗವಾದಾಗಿ ಬರ್ತಿದ್ದಾರೆ. ಈಗ ಅದು ಏನು ಮಾಡೋಂಗಿಲ್ಲ. ನ್ಯಾಷನಲ್ ಹೈವೇ ಅದು ಡೆವಲಪ್ ಆದರೂ ಒಳ್ಳೆಯದು, ಅದಾಗಿದ್ರೆ ಆಗುತ್ತೆ ಸರ್. ಶಾಸಕರು ಕಾಂಗ್ರೆಸ್ನವರು, ಸಂಸದರು ಕಾಂಗ್ರೆಸ್ನವರು, 2 ಕೈ ಸೇರೋ ಚಪ್ಪಾಳೆ. ಏನು ಅನ್ಸುತ್ತೆ ಸುನೀಲ್ ಬೋಸ್? ಇಲ್ಲ, ಮಾಡ್ತಾರೆ ಸರ್, ಮಾಡೋ ಭರವಸೆ ಇದೆ, ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನೋಡೋಣ ಸರ್, ಮಾಡೋ ಮನಸ್ಥಿತಿಲಿದ್ದಾರೆ, ಮಾಡ್ತಾರೆ, ಭರವಸೆ ಇದೆ ಸರ್. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಶಾಸಕರಿಗೆ? ಶಾಸಕರಿಗೆ ಏನಿಲ್ಲ, ಇದು ನಮಗೆ ಮುಖ್ಯವಾಗಿ ಸ್ಟೇಷನ್ನು ಮತ್ತು ಕೋರ್ಟ್ ರೋಡು ಆಗಬೇಕು, ಅನುದಾನ ಬಿಡುಗಡೆಯಾಗಿ ಬೇಗ ಕೆಲಸ ಮಾಡಿ. ಮತ್ತು KSRTC ಬಸ್ ಸ್ಟ್ಯಾಂಡು ಮತ್ತು ಹಾಸ್ಟೆಲ್ಲೆಲ್ಲ ಇದೆ, ಮಳೆ ಹೋದ್ರೆ ಅಲ್ಲೆಲ್ಲ ನೀರು ನಿಂತ್ಕತ್ತೆ, ಅದೊಂದು ಕೆಲಸ ಬೇಗ ಆಗಬೇಕು ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸರ್. ಶಾಸಕರು ಗೆದ್ದು ಬಿಡ್ತಾರೆ, 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ನು ಮತ್ತು ಕಾಣಿಸ್ಕೊಳ್ಳಲ್ಲ ಅನ್ನೋ ಮಾತಿದೆ. ಆದರೆ ಅದಕ್ಕೆ ವಿರುದ್ಧವಾಗಿ ಗಣೇಶ್ ಪ್ರಸಾದ್ ಕೆಲಸ ಮಾಡ್ತಿದ್ದಾರೆ ಅಂತ ತುಂಬ ಜನ ಮಾತಾಡ್ತಾರೆ. ವರ್ಷದ ಲೆಕ್ಕ ತಗೊಂಡ್ರೆ 24 ಮುಗಿಯೋಕ್ಕೆ ಬಂದೋಯ್ತು, 28 ದೂರ ಇಲ್ಲ. ಈ ಕಳೆದ 1.5 ವರ್ಷದ ಕೆಲಸದ ಬಗ್ಗೆ ಜನ ಏನು ಹೇಳ್ತಾರೆ, ಜೊತೆಗೆ ಗುಂಡ್ಲುಪೇಟೆ ಕ್ಷೇತ್ರದ ಮತದಾರರು ಬಯಸೋದೇನೋ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶೈಲಕುಮಾರ್ ಎಂ ಅಂತ ಸರ್. ಹಂಗಾರೆ ಕರುನಾಡಿನ ಜ್ವಲಂತ ಸಮಸ್ಯೆಗಳು, ಗುಂಡ್ಲುಪೇಟೆ ಸಮಸ್ಯೆಗಳು ನಿಮಗೆ ಗೊತ್ತಿರುತ್ತೆ, ಏನಾಗಬೇಕು ನಿಮ್ಮ ಪ್ರಕಾರ? ಸರ್, ಕರುನಾಡಿನ ಸಮಸ್ಯೆಯಲ್ಲಿ ಗುಂಡ್ಲುಪೇಟೆಗೆ ವಿಶೇಷ ಅಂದರೆ ಇದು ದಕ್ಷಿಣದ ತುದಿ ಸರ್, 2 ರಾಜ್ಯಗಳ ಗಡಿ, ಮತ್ತು ನಾವು ಕೃಷಿಯನ್ನೇ ನಂಬಿದಂತಹ ಜನ. ನಾವು ಕೃಷಿ ಬಿಟ್ಟು ನಮಗೆ ಬೇರೆ ತರಹದ್ದೇನಾದರೂ ಇದೆಯಾ ಅಂತ ಹೇಳಿದ್ರೆ ಇಲ್ಲ ಸರ್. ಹಾಗಾಗಿ ಇಲ್ಲಿಯ ಇತಿಹಾಸದಿಂದ ಇಲ್ಲಿವರೆಗೂ ನಾವು ನೋಡ್ಕೊಂಡು ಬಂದರೆ ಕೃಷಿಯನ್ನು ಯಾರ್ಯಾರು ಉತ್ತೇಜಿಸಿದ್ದಾರೆ ಆ ರಾಜ್ಯಗಳು ಒಳ್ಳೆಯ ಆಡಳಿತವನ್ನು ಕೊಡೋಕ್ಕೆ ಸಾಧ್ಯ ಇದೆ. ಗಂಗರು ಕಟ್ಟಿಸಿದ ಕೆರೆಗಳು ಇವತ್ತಿಗೂ ಇದೆ, ಅದರ ಕೆರೆಗಳಲ್ಲಿ ನೀರಿಲ್ಲ. ಹಾಗಾಗಿ ಕೆರೆ ನೀರನ್ನು ತುಂಬುವಂತಹ ಯೋಜನೆಗಳಲ್ಲಿ ನೀರು ಒಂದಷ್ಟು ಕೆರೆಗಳಿಗೆ ಬಂದಿದೆ, ಎಲ್ಲ ಕೆರೆಗಳಿಗೂ ಇಲ್ಲ. ಹಾಗಾಗಿ ಎಲ್ಲ ಕೆರೆಗಳು ತುಂಬಬೇಕು. ಮತ್ತು ರೈತರಿಗೆ ಸಾಂಪ್ರದಾಯಿಕವಾಗಿ ಏನು ಕೃಷಿ ಇತ್ತು ಆ ಕೃಷಿಗೆ ಜೀವ ಕೊಡೋದು, ಮತ್ತು ಕೃಷಿಯಿಂದ ಜೊತೆಗೆ ಉತ್ಪಾದನೆ ಆಗುವಂಥ ಬೇರೆ ಇದಾದಂಥ ಉದ್ಯೋಗ ಭರವಸೆಗಳನ್ನು ನಿರ್ಮಾಣ ಮಾಡೋ ನಾಯಕರು ನಮಗೆ ಬೇಕಿದೆ ಸರ್. ಆದ್ದರಿಂದ ಇಲ್ಲಿಯ ಸಮಸ್ಯೆ ಅದು. ಎರಡನೇದು, ಟೂರಿಸಮ್ ಇಲ್ಲಿ ಓಡಾಡ್ತಾರೆ, ಇಲ್ಲಿ ನಿಲ್ಲಲ್ಲ. ಅವರು ಊಟಿಗೆ ಹೋಗ್ತಾರೆ ಅಥವಾ ವಯನಾಡಿಗೆ ಹೋಗ್ತಾರೆ. ಹಾಗಾಗಿ ಇಲ್ಲೆಲ್ಲೋ ಬಂದರೆ ಈ ಥರದ್ದು ಹೋಟ್ಲಲ್ಲಿ ಒಂದು ಸ್ವಲ್ಪ ಉಪಹಾರ ತಗೊಂಡು ಹೋಗ್ತಾರೆ ಬಿಟ್ಟರೆ, ಇನ್ನು ಬಿಟ್ಟರೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾರೆ. ನಾವು ಅದನ್ನು ಸರಿಯಾಗಿ ದುಡಿಸ್ಕೊಳ್ಳೋಕ್ಕಾಗಿಲ್ಲ. ನಮ್ಮ ಜಿಲ್ಲೆಯಲ್ಲೇ ಬೇಕಾದಷ್ಟು ಟೂರಿಸಮ್ ಪ್ಲೇಸಸ್ ಇದೆ. ನಾವು ಅದನ್ನು ಯೋಜಿತವಾಗಿ ಬಳಸ್ಕೊಂಡ್ರೆ ನಮಗೊಂದಷ್ಟು ಆದಾಯ ಬರುತ್ತೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಯೋಜನೆಗಳು ಬೇಕು. 2023ರ ಚುನಾವಣೆ ಜೊತೆಗೆ 17ರ ಬೈ ಎಲೆಕ್ಷನ್ ಸೇರಿದಂಗೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ 16 ಚುನಾವಣೆಗಳನ್ನ ನೋಡಿದೆ. ನಾಗರತ್ನ ಅವರು 7 ಬಾರಿ ಗೆದ್ದರು, ಮಹಾದೇವ್ ಪ್ರಸಾದ್ ಅವರು 5 ಬಾರಿ ಗೆದ್ದರು, ಗೀತಾ ಮಹಾದೇವ್ ಪ್ರಸಾದ್ ಅವರು 1 ಸಲ ಗೆದ್ದರು ಬೈ ಎಲೆಕ್ಷನ್ನು. ಆ ನಂತರದಲ್ಲಿ ನಿರಂಜನ್ ಗೆದ್ದರು, ಇದೀಗ ಗಣೇಶ್ ಪ್ರಸಾದ್. 16 ಚುನಾವಣೆಯಲ್ಲಿ ನೀವು ನೋಡ್ದಂಗೆ ನಿಮ್ಮ ಅನುಭವದಲ್ಲಿ ಕ್ಷೇತ್ರ ಅಭಿವೃದ್ಧಿ ಕಾಣ್ತಿದೆಯಾ? ಜನಪ್ರತಿನಿಧಿರ ನ್ಯಾಯ ಒದಗಿಸ್ತಿದ್ದಾರಾ? ಸರ್, ನಮ್ಮ ನಾಗರತ್ನಮ್ಮನವ್ರ ಕಾಲದಿಂದ ತೆಗೆದುಕೊಂಡ್ರೆ ನಮ್ಮ ಶಾಸಕರುಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಇಲ್ಲಿ ನಾವು ಆಪಾದನೆ ಮಾಡೋದೇನಿಲ್ಲ. ಆ ಕಾಲದ ಅನುದಾನ, ಆ ಕಾಲದ ನೀಡು ಅದೇನಿತ್ತು ಹಾಗೆ. ಈಗ ಮಹಾದೇವ್ ಪ್ರಸಾದ್ ಅವರು ಬಂದಾಗ ಏನು ಸಮಾಜವಾದಿ ಚಿಂತನೆಗಳು ಇಲ್ಲಿ ಬಂದವು. ಹಾಗಾಗಿ ಅಭಿವೃದ್ಧಿಗೆ ಬೇರೆ ಕಾನ್ಸೆಪ್ಟ್ ಬಂತು. ಶಿಕ್ಷಣದಲ್ಲಿ ಬಹಳ ದೊಡ್ಡದಾದಂತಹ ಕೆಲಸಗಳನ್ನು ಮಾಡಿದ್ರು. GTTCಯನ್ನು ತೊಗೊಂಡು ಬಂದರು, ಒಳ್ಳೆಯ ಡಿಗ್ರಿ ಕಾಲೇಜ್ಗಳನ್ನು ತೊಗೊಂಡು ಬಂದರು.
ಮತ್ತು ವೆಟನರಿಗೆ ಸಂಬಂಧಪಟ್ಟಂಥ ಬರಗಿ ಹಾಸ್ಪಿಟ್ಲು ತಂದರು, ಕ್ರೀಡಾಂಗಣವನ್ನು ತಂದರು. ಹಾಗಾಗಿ ಶಿಕ್ಷಣಕ್ಕೆ ಸ್ವಲ್ಪ ಒತ್ತನ್ನು ಕೊಡ್ತಾ ಯುವಕರನ್ನ ಉತ್ತೇಜಿಸೋದು ಮತ್ತು ಹೊಸ ನೀರು ಅಂದರೆ ಆವತ್ತಿನ ಆಲೋಚನೆಗಳನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ರು. ಅದರ ನಂತರ ಒಂದು ಉಪಚುನಾವಣೆ ದುರ್ವಿಧಿ ಅವರು ಇರಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ಜನ ಕೆಲಸ ಮಾಡದೆ ಇಲ್ಲಿ ಆಯ್ಕೆ ಮಾಡಲ್ಲ. ಗುಂಡ್ಲುಪೇಟೆದ ಒಂದು ಸ್ವಭಾವ ಇದೆ ಸರ್, ಯಾರು ಕೆಲಸ ಮಾಡ್ತಾರೆ ನಿರಂತರವಾಗಿ ಅಧಿಕಾರ ಕೊಡ್ತಾರೆ, ಮಾಡಲ್ಲ ಅಂದರೆ ಒಂದೇ ಟರ್ಮ್ ಆದರೂ ಸರಿ ತಗೊಂಡು ಕಳಿಸ್ತಾರೆ ಸರ್. ಆ ರೀತಿಯಾಗಿ ಕಳೆದ ಒಂದು ಟರ್ಮ್ನಲ್ಲಿ 1-2 ವರ್ಷ ಕೋವಿಡ್ ಅನ್ಬೋದು, ಅದನ್ನು ಬಿಟ್ಟರೆ ಇನ್ನೇನಾರು ಕೆಲಸ ಆಗಿದೆಯಂದ ಆಗಲಿಲ್ಲ. ಸುಮ್ಮನೆ ಬಣ್ಣದ ಮಾತುಗಳನ್ನು ಆಡ್ತಾ ಕೆಲಸಗಳನ್ನು ಅವರು ತೋರಿಸುವಂಥ ಕೆಲಸ ಯಾವುದಿಲ್ಲ. ಇವತ್ತು ಯಾವುದೇ 100 ಮೀಟ್ರ್ ನಡೀರಿ ಸರ್, ಮಹದೇವ್ ಪ್ರಸಾದ್ರವರು ಮಾಡಿದಂಥ ಇನ್ಫ್ರಾಸ್ಟ್ರಕ್ಚರ್ಸ್ ಸಿಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕಿದ ಮೇಲೆ ಸರ್ಕಾರ ಅಲ್ಲಿಗೆ ಅನುದಾನ ಹಾಕಲೇಬೇಕಲ್ಲ. ಹಾಗಾಗಿ ಆ ಥರದ್ದು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಒಂದು ನಮಗೆ ಕಳೆದ ಅವಧಿಯಲ್ಲಿ ಆಗಲಿಲ್ಲ. ಅದರ ಬದಲಿಗೆ ಒಂಥರ ಬೇರೆದೇ ರೀತಿಯ ಒಂದು ಇಲ್ಲಿಯ ಕಲ್ಚರ್ ಅಂತಾರಲ್ಲ, ಇಲ್ಲಿ ಸಂಸ್ಕೃತಿಯನ್ನು ಮೀರಿದ ನಡತೆಗಳನ್ನು ಕಂಡದ್ರಿಂದ ಸೊ ಮನೇಲಿದ್ದ ಗಣೇಶ್ ಪ್ರಸಾದ್ ಅವ್ರನ್ನ ಕರ್ಕೊಂಡು ಬಂದರು ಜನಗಳು. ಅವರು 39 ವರ್ಷದ ತರುಣ, ಅವ್ರು ಸುಮ್ಮನೆ ಓಡಾಡಿದ್ರು. ಅವ್ರಿಗಿದ್ದದ್ದು ಸಜ್ಜನಿಕೆ ಮತ್ತು ಸಹಕಾರ ಕೊಡೋದು, ಯಾರಿಗೂ ನೋವು ಅಂದರೆ ಸ್ಪಂದಿಸೋದು, ಈ ರೀತಿಯ ಗುಣಗಳಿಂದ ಜನಗಳ ಮನಸ್ಸಿನೊಳಗಡೆ ಬಂದರು. ಯಾಕೆ ಇವ್ರಿಗೆ ಅಧಿಕಾರ ಕೊಡಬಾರ್ದು? ಇದು ಜನತೆ ಮಾಡಿದಂಥ ಒಂದು ತೀರ್ಮಾನ. ಹಾಗಾಗಿ ಇದು ಆಯ್ಕೆ ಮಾಡಿದ್ದಾರೆ, ಪ್ರಾಯೋಗಿಕವಾಗಿ ಕೊಟ್ಟಿದ್ದಾರೆ. 1.5 ವರ್ಷದಲ್ಲಿ ಅದಕ್ಕೇನಾದ್ರು ಒಂದು ಸ್ವಲ್ಪ ಲಾಭ ಸಿಕ್ಕಿದೆಯಾ ಅಂತ ನಾವು ನೋಡೋದಾದರೆ ಅವರು ಎಲ್ಲರ ಜೊತೆ ಸಜ್ಜನಿಕೆ ಮುಂದುವರಿಸ್ಕೊಂಡಿದ್ದಾರೆ. ಜನಕ್ಕೆ ಈಸಿಯಾಗಿ ಸಿಗ್ತಾರೆ. ಈಸಿಯಾಗಿ ಸಿಗ್ತಾರೆ ಮತ್ತು ಹಾರ ತುರಾಯಿಗಳಿಂದ ದೂರ ಇದ್ದಾರೆ. ಆಮೇಲೆ ಎರಡನೆಯದು ಸ್ವಲ್ಪ ಕಾರ್ಯಾಂಗದ ಜೊತೆ ಸ್ನೇಹದಿಂದ ವರ್ತಿಸ್ತಾರೆ. ಏನೋ ಬದಲಾಯಿಸ್ಬಿಡ್ತೀನಿ ನೀನು ಇಷ್ಟು ವರ್ಷದಿಂದ ಮಾಡಿಲ್ಲ, ಈ ಥರ ದರ್ಪದ್ದಿಲ್ಲ. ಮತ್ತು ಲಿಸ್ನಿಂಗ್ ಇದೆ, ಲರ್ನಿಂಗ್ ಇದೆ, ಕೇಳಿಸ್ಕೊತಾರೆ ಮತ್ತು ಕಲಿತಾರೆ. ಮತ್ತು ಯಾರೋ ವಿದ್ಯಾವಂತರು ಮತ್ತು ಆಫೀಸರ್ಸ್ಗಳಿದ್ದಾರೆ, ಅವರುಗಳಿಗೆ ಸ್ನೇಹದಿಂದ ಕೆಲಸವನ್ನು ತೆಗೆಯುವಂಥ ಒಂದು ಅವರ ಏಜಿನ ಕಾರಣಕ್ಕೂ ಇರಬಹುದು. ಆ ರೀತಿಯ ಪ್ರಯೋಗದಲ್ಲಿ ಸದ್ಯಕ್ಕೆ ಅವರು ಒಂದಿಷ್ಟು ಯಶಸ್ಸನ್ನು ಕಂಡಿದ್ದಾರೆ ಸರ್. ಅಧಿಕಾರಿಗಳ ಲೆವೆಲಲ್ಲಿ ಭ್ರಷ್ಟಾಚಾರ ಇದೆಯಾ ಗುಂಡ್ಲುಪೇಟೆ? ಸರ್, ಭ್ರಷ್ಟಾಚಾರ ಅನ್ನೋದು ಕಾರ್ಯಾಂಗದಲ್ಲಿ ಅದು ಬೆರೆತು ಹೋಗಿದೆ. ಅಲ್ಲ, ಅದು ಯಾಕಾಗಲ್ಲ ಅಂದರೆ ಇವರು ಒಂದು ಇದನ್ನು ಕೊಟ್ಟಿದ್ದಾರೆ KDP ಮೀಟಿಂಗಲ್ಲಿ. ನೀವೇನು ಮಾಡ್ತೀರಿ ನನಗೆ ಗೊತ್ತಿಲ್ಲ, ಆದರೆ ಜನಗಳಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ನಿಮ್ಮನ್ನು ನಾನು ಆಪ್ರೇಟ್ ಮಾಡೋಕ್ಕೆ ನಿಮ್ಮನ್ನು ತಿದ್ದಕ್ಕಲ್ಲ, ನಾನು ಜನದ ಸೇವೆಗೆ ಬಂದಿರೋದ್ರಿಂದ ಜನಗಳ ಸೇವೆ ಕಾರ್ಯಾಂಗಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲದೆ ಆಗಬೇಕು ಅನ್ನೋದು ಇವ್ರ ನಿರೀಕ್ಷೆ. ಹಾಗಾಗಿ ಅವರನ್ನು ರಿಪೇರಿ ಮಾಡ್ತಾರಾ ಅನ್ನೋಕ್ಕಿಂತ ಜನಗಳಿಗೆ ಸಿಗ್ತಾ ಇದ್ದಾರೆ ಅಂದರೆ ಸಿಗ್ತಾ ಇದ್ದಾರೆ, ಅದಂತೂ ಆಗಿದೆ. ಈ 1.5 ವರ್ಷದಲ್ಲಿ ಒಂದು ನಮ್ಮ ರಾಜ್ಯ ಸರ್ಕಾರದ ಗೊತ್ತಿದೆ ನಿಮಗೆ, ಬೇರೆ ಬೇರೆ ಕಾರಣಗಳಿಂದ ಅನುದಾನಗಳನ್ನು ಕೊಡೋಕ್ಕಾಗಿಲ್ಲ. ಸರ್, ನಿಮ್ಮ ಪ್ರಕಾರ ಸರಿನಾ ತಪ್ಪಾ ಗ್ಯಾರಂಟಿ ಯೋಜನೆಗಳು? ಸರ್, ನಾನು ವೈಯಕ್ತಿಕವಾಗಿ ಹೇಳೋದಾದರೆ ಗ್ಯಾರಂಟಿಗಳು ಅಗತ್ಯ ಇರಲಿಲ್ಲ ಸರ್, ಅಗತ್ಯ ಇರಲಿಲ್ಲ. ಆದರೆ ಗ್ಯಾರಂಟಿಗಳನ್ನು ಜನಕಲ್ಯಾಣವಾಗಿ ತೆಗೆದುಕೊಂಡ್ರೆ ಜನಗಳೇ ಹೇಳೋ ಒಪಿನಿಯನ್ಗೆ ನನ್ನ ಸಹಮತ ಇದೆ. ಮಕ್ಕಳಿಗೆ, ವೃದ್ಧರಿಗೆ ಈ ರೀತಿಯ ಒಂದು ಪ್ಲ್ಯಾನಿಂಗ್ ಇಲ್ಲದೆ ಸುಮ್ಮನೆ ಏನೋ ಕೊಟ್ಟಿದ್ದಾರೆ ಅಂತ ನಮ್ಮ ಭಾವನೆ ಸರ್. ಇದನ್ನು ಸಮರ್ಥಿಸ್ಕೊಳ್ಳೋರು ಏನು ಬೇಕಾದ್ರೂ ಹೇಳ್ಬೋದು. ಇದರಿಂದ ಎಕಾನಮಿ ಇಂಪ್ರೂವ್ ಆಗೋದಕ್ಕಿಂತ ಜನಗಳು ತೊಂದರೆಯನ್ನು ಅನುಭವಿಸುವಂಥ ಫೀಲಿಂಗನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಅನುದಾನದ ಕೊರತೆ ಕಾಡ್ತಾ ಇದೆ ಗ್ಯಾರಂಟಿಯಿಂದ? ಹೌದು ಸರ್, ಇದು ಅಭಿವೃದ್ಧಿಗೆ ಮಾರಕ. ಖಂಡಿತ ಸರ್. ನಮಗೆ ತುಂಬ ಕೆಲಸಗಳಾಗಬೇಕಾಗಿದೆ, ಅದಕ್ಕೆ ಸರ್ಕಾರನೇ ದುಡ್ಡು ಕೊಡಬೇಕು. ಸರ್ಕಾರಕ್ಕೆ ಆದಾಯ ಎಲ್ಲಿದೆ? ಅದರ ಮೇಜರನ್ನು ಈ ಥರ ನಾವು ದಾನ ಮಾಡ್ತಾ ಹೋದರೆ ನಾವು ಹೇಗೆ ಮುಂದೆ ತಗೊಂಡು ಹೋಗೋದು? ಈ ರೀತಿಯಲ್ಲಿ ನಮ್ಮದು ಒಪಿನಿಯನ್ ಇದೆ ಸರ್. 1 ವರ್ಷ ಮುಗೀತು, ಅದರಲ್ಲಿ ಆಲ್ಮೋಸ್ಟ್ 4 ತಿಂಗಳು ಲೋಕಸಭೆಗೆ ಅಂತಲೇ ನೋಟಿಫಿಕೇಷನು, ಯಾವುದೇ ಕೆಲಸಗಳಾಗಿಲ್ಲ. ಜೊತೆಗೆ ಈಗ ಸರ್ಕಾರದ ವಿರುದ್ಧ ಹಗರಣಗಳ ಆರೋಪ, CM ರಾಜೀನಾಮೆ ಕೊಡಬೇಕು. ನಿಮ್ಮ ಪ್ರಕಾರ ಈ ಸರ್ಕಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ 10ರಲ್ಲಿ? ಸರ್, ಅದು 1 ವರ್ಷಗಳು ಅವರು ಲೋಕಸಭೆಗೆ ತಯಾರಿ ನಡೆಸಿದ್ದಾರೆ. ಮುನ್ ಪೀರಿಯಡಲ್ಲಿ ಲೋಕಸಭೆಗೆ ತಯಾರಿ ನಡೆಸಿದ್ದಾರೆ. ಹಾಗಾಗಿ ಆ ಪೀರಿಯಡಲ್ಲಿ ನಾನೇನು ಮಾರ್ಕ್ ಕೊಡಲ್ಲ ಸರ್. ಈಗ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಇವರು ಒಳಜಗಳಗಳಲ್ಲಿ ನಿಂತಿದ್ದಾರೆ. ಹಾಗಾಗಿ ನಾನು ಜನಸಾಮಾನ್ಯರ ಪ್ರತಿನಿಧಿಯಾಗಿ ನಮ್ಮ ನಿರೀಕ್ಷೆಗಳಿಗಿಂತ ನಮಗೊಂದು ಸ್ವಲ್ಪ ಬೇಸರವನ್ನು ಹುಟ್ಟಿಸ್ತಾ ಇದೆ ಸರ್. ಅವರು ತಮ್ಮ ವೈಯಕ್ತಿಕವಾದದ್ದೇನೇ ಇದ್ದರೂ ಮುಚ್ಚಿಟ್ಟುಕೊಂಡು ರಾಜ್ಯ 135 ಸೀಟ್ ಕೊಟ್ಟಿರೋದ್ರಿಂದ ಅವರು ಹೆಚ್ಚು ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ ಸರ್. ಹಿರಿಯರಾಗಿ, ಮಾರ್ಗದರ್ಶರಾಗಿ ನಿಮ್ಮ ಮಾತು ಕೇಳಿದ್ರೆ ಸಾಕಷ್ಟು ಅನುಭವ ಇದೆ. ಗಣೇಶ್ ಪ್ರಸಾದ್ ಅವ್ರಿಗೆ ಏನು ಕಿವಿ ಮಾತು ಹೇಳ್ತೀವಿ? ಗಣೇಶ್ ಪ್ರಸಾದ್ ಅವರು ಈಗೇನು ನಡ್ಕೊಂಡು ಬಂದಿದ್ದಾರೆ, ಹೀಗೇ ನಡ್ಕೊಂಡು ಹೋದರೆ ಅವರು ಖಂಡಿತವಾಗಿ ಒಬ್ಬ ಯಶಸ್ವಿ ನಾಯಕರಾಗ್ತಾರೆ. ನಮ್ಮ ಭಾಗದಿಂದ ಏನು ಹೇಳ್ತಾರೆ, ಇಲ್ಲಿ
ನಾನು ಅವ್ರನ್ನ ಹೊಗಳ್ತಿಲ್ಲ. ನಾನು ಅವ್ರನ್ನ ಹೇಳೋದಾದರೆ ಅವರು ನನ್ನ ಹತ್ತಿರದಿಂದ ಗಮನಿಸಿದ್ದೀನಿ. ಕಲಿಕೆಯನ್ನು ಹೀಗೆ ಇಟ್ಕೊಂಡು ಎಲ್ಲರಿಗೆ ಅವಕಾಶಗಳನ್ನು ಕೊಟ್ಕೊಂಡು ಅವರು ಸಲಹೆಗಳು ತಗೋತಾರೆ ಸಮಾಜದಿಂದ. ಎಷ್ಟೋ ಯೋಜನೆಗಳಿಗೆ ನನಗೆ ಸಲಹೆ ಕೇಳಿದ್ದಾರೆ, ಇದು ಹಿಂಗೆ ಬರ್ತಾಯಿದೆ, ಅದನ್ನು ಏನು ಮಾಡೋದು ಅಂತ. ನಾವು ಕೇಳಿದ್ದನ್ನು ಅವ್ರು ಇಂಪ್ಲಿಮೆಂಟ್ ಮಾಡೋ ಯತ್ನ ಮಾಡ್ತಾರೆ. ಹಾಗಾಗಿ ಜನರ ಸಹಭಾಗಿತ್ವದಲ್ಲಿ ಹೋಗಬೇಕು ಅನ್ನೋಂಥ ಯಾವುದೇ ವ್ಯಕ್ತಿ ಅವನು ಯಶಸ್ವಿ ಆಗ್ತಾನೆ ಸರ್. ಯಾಕಂದರೆ ಖಂಡಿತವಾಗ್ಲೂ ಒಳ್ಳೆ ದಾರಿಲಿ ಸಾಕ್ತಾ ಇದ್ದಾರೆ. ಇನ್ನು ಉಳಿದಿರೋ ಅವಧಿಯಲ್ಲಿ ಉತ್ತಮ ಕೆಲಸಗಳನ್ನ ಅವರಿಂದ ನಿರೀಕ್ಷಿಸ್ಬೋದು. ಖಂಡಿತ ನಿರೀಕ್ಷಿಸ್ಬೋದು ಸರ್. ಅವರು ಜನರ ಸಹಭಾಗಿತ್ವದಲ್ಲೇ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಯಶಸ್ವಿಯಾಗಿತ್ತು. ಅವ್ರು ರಾಜರೇ ಆಗಿರ್ಬೋದು, ಜನ ಕೈ ಜೋಡಿಸಿದ್ರು. ಹಾಗಾಗಿ ಇವರು ಜನರ ಸಹಭಾಗಿತ್ವದಲ್ಲಿ ಹೋಗೋದ್ರಿಂದ ಇವರು ಫೇಲ್ ಆಗಲ್ಲ ಸರ್. ಇವರು ಮುಂದುವರಿತಾರೆ, ಜನ ಇವರನ್ನು ಬೆಂಬಲಿಸ್ಕೊಂಡು ಜೊತೆಗೆ ನಿಲ್ತಾರೆ ಸರ್. ನಿಮ್ಮಿಂದ ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಕ್ಯಾರೆಕ್ಟ್ರು ಅಥವಾ ಒಂದು ಇದನ್ನು ಬದಲಿಸ್ಕೋಬೇಕು ಅನ್ನೋಂಗಿದ್ರೆ ಯಾವ್ದನ್ನ ಸರಿ ಮಾಡ್ಕೋಬೇಕು ಗಣೇಶ್ ಪ್ರಸಾದ್ ಸರ್? ಅವರು ಬದಲಾಯಿಸ್ಕೊಳ್ಬೇಕು ಅಂದರೆ ನಾವು ನಿರೀಕ್ಷೆ ಮಾಡೋದು ಅಧಿಕಾರಿಗಳನ್ನ ಸಿಕ್ಕಾಬಿಟ್ಟೇ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಹೋಗ್ತಾರೆ. ಹಾಗಾಗಿ ಅವ್ರು ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಯಾಕೆಂದರೆ ಅವ್ರಿಗೆ ಆ ಥರದ ಟ್ಯೂನಲ್ಲಿ ಬಂದ್ರೇ ಅವರು ಚಾರ್ಜ್ ಆಗೋದು ಸರ್. ಯಾಕೆಂದರೆ ಅವರು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರು ಹ್ಯಾಂಡ್ಲ್ ಮಾಡ್ಕೋಬೋದು ಬಿಡು ಅಂತೇಳಿ ಮುಂದೆ ಹಾಕ್ತಾರೆ. ಹಾಗಾಗಿ ವೇಗ ಸಿಗ್ತಾ ಇಲ್ಲ. ಅದನ್ನು ಅವರು ಬದಲಾಯಿಸ್ಕೋಬೇಕು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ಬರು ಮತದಾರರಿದ್ದಾರೆ, ಅವ್ರನ್ನೇ ಕೇಳೋಣ. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಕೆಲಸದ ಬಗ್ಗೆ. ಸರ್ ನಿಮ್ಮ ಹೆಸರು? ಸರ್ ಲೋಕೇಶ್ ಅಂತ. ಏನಾಗಬೇಕು ಗುಂಡ್ಲುಪೇಟೆಗೆ? ಸರ್ ಗುಂಡ್ಲುಪೇಟೆ ಇವಾಗ ಒಂದು ವರ್ಷದಿಂದ ಗಣೇಶ್ ಪ್ರಸಾದ್ರವರು ಗೆದ್ದ ನಂತರ ಅಭಿವೃದ್ಧಿ ಆಗಿದೆ ಸರ್. ಯಾಕಂದ್ರೆ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದಿರೋದ್ರಿಂದ ನಮ್ಮ ಹಳ ಮೈಸೂರು ಪ್ರಾಂತ್ಯದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ದರಿಂದ ಹೆಚ್ಚಿನ ಅನುದಾನ ತರೋಕ್ಕೆ ಅನುಕೂಲ ಆಗಿದೆ ಸರ್. ಹಾಗಾಗಿ ಈಗ ನಮ್ಮ ನಾಯಕರಾದಂಥ ಗಣೇಶ್ ಪ್ರಸಾದ್ರವರು ಅವರ ಆತ್ಮ ಇದರಲ್ಲಿ ಅವರ ಆಪ್ತವಲಯದಲ್ಲಿ ಗುರುಸ್ಕೊಂಡಿದ್ದಾರೆ. ಹಂಗಾಗಿ ಹೆಚ್ಚಿನ ಅನುದಾನ ನೇರವಾಗಿ ತರೋಂಥ ಸರ್ಕಾರದ ಮಟ್ಟದಲ್ಲಿ ತರೋಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಸರ್. ಕಳೆದ 1.5 ವರ್ಷದ ಅವಧಿಯಲ್ಲಿ ಅವ್ರು ಗೆದ್ದ ನಂತರ ಯಾವ್ದಾದ್ರು ಕೆಲಸಗಳಿಗೆ ಚಾಲನೆ ಸಿಕ್ಕಿದೆ ಅಂತ ಅನಿಸುತ್ತಾ ಅಥವಾ ಇನ್ನೂ ಆಮೆ ವೇಗನ? ಸರಿಗೆ ನಮ್ಮ ತಾಲೂಕಿನಲ್ಲಿ ಮೂಲಭೂತವಾದಂಥ ಸೌಲಭ್ಯಗಳು ಅಂದರೆ ಕುಡಿಯೋ ನೀರು ಹಾಗೂ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ನಮ್ಮ ತಾಲೂಕಿನಲ್ಲಿ ನೀಡಿದ್ದಾರೆ ಸರ್. ಈಗ ಪ್ರತಿ ಗ್ರಾಮದಲ್ಲೂ ಕುಡಿಯೋ ನೀರು ಸಮಸ್ಯೆ ಇತ್ತು. ಇವರು ಗೆದ್ದ ನಂತರ ಹೊಸದಾಗಿ ಬೋರ್ವೆಲ್ಗಳು ಕೊರೆಸಿ ಕುಡಿಯೋ ನೀರಿನ ಸಮಸ್ಯೆನ ಪೂರ್ಣ ಪ್ರಮಾಣದ ನೀಗಿಸ್ತಾ ಇದ್ರು ಒಂದು ತೃಪ್ತಿಕರ ಮಟ್ಟವಾಗಿ ನೀಗಿಸಿದ್ದಾರೆ ಸರ್. ಜೊತೆಗೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಈಗ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಕಾಡಂಚಿನ ಭಾಗಗಳಲ್ಲಿ ಕೆಲವು ಶಾಲೆಗಳು ಸೋರ್ತಾ ಇದೆ. ಈಗ ಅದನ್ನೆಲ್ಲ ದುರಸ್ತಿಪಡಿಸಿ NDRF, STRF ಅನುದಾನ ಹಾಗೂ ಶಿಕ್ಷಣಕ್ಕೆ ಅನುದಾನಗಳಲ್ಲಿ ಶಾಲೆಗಳನ್ನ ದುರಸ್ತಿಪಡಿಸಿ ಕೆಲವು ಹೊಸ ಕಟ್ಟಡಗಳನ್ನು ನಿರ್ಮಿಸಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಇನ್ನು ಆರೋಗ್ಯಕ್ಕೆ ಬಂದರೆ ಪ್ರಮುಖವಾದ ಸಾರ್ವಜನಿಕರ ಆರೋಗ್ಯಕ್ಕೆ ಹೆಚ್ಚು ಸೌಲಭ್ಯವನ್ನು ಮಾನ್ಯ ರಾಜ್ಯ ಆರೋಗ್ಯ ಸಚಿವರಾದಂಥ ಈ ದಿನೇಶ್ ಗುಂಡೂರಾವ್ ಜೊತೆ ನೇರ ಸಂಪರ್ಕ ಇಟ್ಟು ನಮ್ಮ ತಾಲೂಕಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಸರ್. ಮುಖ್ಯವಾಗಿ ಆಗಬೇಕಾಗಿರೋ ಕೆಲಸ ಏನು ಸರ್? ನಮಗೆ ಮುಖ್ಯವಾಗಿ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ನದಿ ಮೂಲ ಇಲ್ಲ. ಮಳೆ ಆಶ್ರಯದಿಂದ ನಮ್ಮ ತಾಲೂಕು ವ್ಯವಸಾಯ ಮಾಡ್ತಕ್ಕಂಥದ್ದು. ನಮಗೇನಪ್ಪ ಅಂದರೆ ನಮ್ಮ ನಾಯಕರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ನದಿ ಮೂಲ ತಂದು ಇಲ್ಲಿಗೆ ನೀರಾವರಿಗೆ ಹೆಚ್ಚಿನ ಸೌಲಭ್ಯ ಕಲ್ಪಿಸ್ಕೊಡ್ಬೇಕು. ನಮ್ಮ ಇಲ್ಲಿ ಕೇಳಬಾಡಲಿ ಮೂಲ ಹೊಳೆ ಅಂತಿದೆ, ಆ ಒಂದು ಯೋಜನೆನ ನಮ್ಮ ತಾಲೂಕಿಗೆ ತಂದರೆ 100% ನಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ. ಈಗ ಸದ್ಯಕ್ಕೆ ಕುಡಿಯೋ ನೀರು ಅಂತೇಳಿ ಕೆರೆಗಳ ನೀರು ತುಂಬಿಸುವಂಥ ಕಾರ್ಯಕ್ರಮಗಳನ್ನ ಕಾವೇರಿ ಜಲಯಾನ ಇಲಾಖೆ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾಯಿದ್ದಾರೆ ಸರ್. ಆದರೆ ಶಾಶ್ವತವಾಗಿ ನಮ್ಮ ತಾಲೂಕಿಗೆ ನೀರಾವರಿ ಸೌಲಭ್ಯಕ್ಕೆ ಈ ಮೂಲಗಳ ಒಂದು ಪ್ರಾಜೆಕ್ಟ್ನ ನಮಗೆ ತಂದರೆ ಇವರು ನಿರಂತರವಾಗಿ ನಮ್ಮ ತಾಲೂಕಲ್ಲಿ ಶಾಸಕರಾಗಿರ್ಬೋದು. ಗಣೇಶ್ ಪ್ರಸಾದ್ ಅವರು ಶಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಅವರೊಬ್ಬರು ಜನಸೇವಕರು. ಅವರು ಶಾಸಕರು ಹಾಕಿತ್ತು ಮುಂಚೆ ಹಿಂದೆ ಏನು ಸಾರ್ವಜನಿಕ ಸಮಸ್ಯೆಗೆ ವೈಯಕ್ತಿಕವಾಗಿ ಏನು ಸಹಾಯ ಮಾಡ್ತಿರೋ ಅದನ್ನು ಈಗ 15 ತಿಂಗಳಾಯ್ತು ಅವ್ರು MLA ಆಗಿ ಅದನ್ನು ಇವಾಗಲೂ ಮುಂದುವರಿಸ್ಕೊಂಡು ಬರ್ತಾಯಿದ್ದಾರೆ. ಉದಾಹರಣೆಗೆ ಈಗ ಯಾವುದಪ್ಪ ಮಕ್ಕಳು ಶಾಲಾ ಕಾಲೇಜಿಗೆ ಫೀಸ್ ಕಟ್ಟಬೇಕು, ಬಡ ಮಕ್ಕಳು ಅವ್ರಿಗೆ ಫೋನ್ ಮಾಡ್ತಾರೆ, ಮಾಡ್ತಾರೆ. ಆಗ ಅವರು ಇರ್ತಾರೆ, ನಂಬರಲ್ಲಿ ಫೋನ್ ಮಾಡಿದ್ರೆ ಒಬ್ಬ ಶಾಸಕರು ಅಪರೂಪ ಫೋನ್ ರಿಸೀವ್ ಮಾಡೋದು, ಸಾಮಾನ್ಯ ಕಾರ್ಯಕರ್ತರು ಮಾಡೋರು. ಬಟ್ ಸಾರ್ವಜನಿಕ ವ್ಯಕ್ತಿ ಫೋನ್ ಮಾಡಿದ್ರೆ ರಿಸೀವ್ ಮಾಡಿ ಅವ್ರಿಗೆ ಏನಾಗಬೇಕು, ಕಾಲೇಜು ಫೀಸ್ ಕಟ್ಟಬೇಕಾರೆ ಕರೆದು IB ಬಪ್ಪ ಗುಂಡ್ಲುಪೇಟೆ ಬಂದರೆ IB, ಇಲ್ಲಾಂದರೆ ಎಲ್ಲರೂ ನಮ್ಮ ಕಾರ್ಯಕರ್ತರ ಹತ್ರ ಅವ್ರು ತಲುಪಿಸೋಂಥ ವ್ಯವಸ್ಥೆ ಮಾಡ್ತಾರೆ. ಅದು ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹಾಸ್ಪಿಟ್ಲಿಗೆ ಯಾರಿಗಾರು ಹುಷಾರಿಲ್ಲ, JS ಹಾಸ್ಪಿಟ್ಲ ಮೈಸೂರಲ್ಲಿ ಏನಾದ್ರು ಸಿಜನ್ ಆಗಬೇಕು, ಅವ್ರ ಕೈಲಿ 5,000 10,000 ಎಷ್ಟು ಬೇಕು ವೈಯಕ್ತಿಕವಾಗಿ ಸರ್ಕಾರದ ಸವಲತ್ತು ಬಿಟ್ಟಿವರು ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಮಾಡ್ತಾರೆ. ಅದಕ್ಕೊಂದು ಉದಾಹರಣೆ, ಈಗ ನಮ್ಮ ಮಳೆ ಹಿಡ್ಕಣಿತಲ್ಲ ಒಂದು 15 ದಿನ ನಮ್ಮ ತಾಲೂಕಲ್ಲಿ ಕೆಲವು ಮನೆಗಳು ಪಾಪ ಬಡವ ಮನೆಗಳೆಲ್ಲ ಉಂಟಾಗಿದೆ. ಅವರಿಗೆ ಸರ್ಕಾರದ ಅನುದಾನ ಬಿಟ್ಟು ತಮ್ಮ ವೈಯಕ್ತಿಕವಾಗಿ ಅವ್ರ ತಂದೆ ಹೆಸರು ಒಂದು ಮಾದೇವ ಪ್ರಸಾದ್ ಟ್ರಸ್ಟ್ ಅಂತ ಮಾಡಿದ್ದಾರೆ. ಆ ಟ್ರಸ್ಟ್ ಹೆಸರಿನಲ್ಲಿ ಅದಕ್ಕೆ ಅವರು ಆರ್ಥಿಕವಾಗಿ ಸಹಾಯ ಮಾಡ್ತಾಯಿದ್ದಾರೆ.
ನಿಮ್ಮ ಪ್ರಕಾರ ಕಳೆದ 1.5 ವರ್ಷದ ಶಾಸಕರ ಕೆಲಸ ತೃಪ್ತಿದಾಯಕವಾಗಿದೆ, ಅವ್ರಿಗೆ ಅವಕಾಶ ಕೊಡ್ಬೋದು ಮತ್ತೆ ಮತ್ತೆ ಅಂತ ಅನಿಸುತ್ತಾ? ಖಂಡಿತ ಸರ್. ಇನ್ನೂ ಕಾದು ನೋಡಬೇಕು ಸರ್. ಈಗ 1.5 ವರ್ಷ ಆಗಿದೆ ಅಲ್ಲ ಸರ್, 15 ತಿಂಗಳಾಗಿದೆ. ಈಗ ತೃಪ್ತಿಕರವಾಗಿದೆ. ಇನ್ನೂ 3.5 ವರ್ಷ ಇದೆ. ಇನ್ನೂ ಹೆಚ್ಚಿನ ಅನುದಾನ ತರಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಅವ್ರನ್ನ, ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಬೆಂಗಳೂರಲ್ಲಿ ಕನ್ಸಲ್ಟ್ ಮಾಡ್ತಾರೆ, ಪತ್ರ ಬರಿತಾ ಇದ್ದಾರೆ, ಕ್ಷೇತ್ರಕ್ಕಿಂತ ಅನುದಾನ ಬೇಕು ಅಂತೇಳಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್, ನಾವು ನೋಡಿದ ಮಟ್ಟಿಗೆ. ಈ ಕರ್ನಾಟಕದಲ್ಲಿ ಒಂದಷ್ಟು ಕ್ಷೇತ್ರಗಳ ಜನ ಹೆಂಗೆ ಅಂದರೆ, ಅಭಿವೃದ್ಧಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಹಂಕಾರ ಮಾಡೋರು ತೀರ್ಸಾಕ್ಬಿಡ್ತಾರೆ. ಆದರೆ ನಾವು ಕೇಳ್ದಂಗೆ ಗಣೇಶ್ ಪ್ರಸಾದ್ ತುಂಬ ಸಿಂಪಲ್ಲು ಅನ್ನೋ ಮಾತುಗಳು ಒಂದಷ್ಟು ಜನ. ನೀವೇನು ಹೇಳ್ತೀವಿ? ನಾನು ಹೇಳ್ದಲ್ಲ ಸರ್, ಅವರು ಶಾಸಕರಲ್ಲ, ಜನಸೇವಕರು. ಸಾರ್ವಜನಿಕರ ಮಧ್ಯೆ ಬೆರೀತಾರೆ. ಯಾವುದೇ ಪಕ್ಷ BJP, ಕಾಂಗ್ರೆಸ್ಸು, JDS ಅಂತಿಲ್ಲ. ಅವ್ರು ವೋಟ್ ಮಾಡಿದಾರ ಮಾಡಿಲ್ಲ ಅಂತಿಲ್ಲ. ಈಗ ನಮ್ಮ ಗುಲ್ಪೇಟೆ ಐಬಿಗೆ ಬಂದಾಗ ಸಾರ್ವಜನಿಕರು ಭೇಟಿ ಕೊಡ್ತಾರೆ. ಕೊಟ್ಟಾಗ ಯಾವ ಪಕ್ಷ ಇನ್ನೊಂದು ಕೇಳಲ್ಲ. ಅವರು ಏನು ಸಮಸ್ಯೆ ಆಗಿದೆ ಕೇಳ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲೇ ಸ್ಪಾಟಲ್ಲಿ ಫೋನ್ ಮಾಡ್ತಾರೆ, ಸಮಸ್ಯೆ ಬಗೆಹರಿಸಬೇಕು ಅಂತ ಅಧಿಕಾರಿಗಳಿಗೆ ಆದೇಶ ಮಾಡ್ತಾರೆ. ಜೊತೆಗೆ ಅವರು ಪ್ರಥಮ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ಗೆದ್ದ 1 ತಿಂಗಳಿಗೆ ಹಿರಿಯ ಅಧಿಕಾರಿಗಳು ಸಭೆ ಕರೆದರು. ಅವರು ಒಂದು ಆದೇಶ ಕೊಟ್ಟರು ಅಧಿಕಾರಿಗಳಿಗೆ, ಏನಂತಂದರೆ ನಿಮ್ಮಿಂದ ನಾನೇನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ದುಡ್ಡು, ನೀವು ಸಾರ್ವಜನಿಕರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ, ಹಂಗಾಗಿ ಕೆಲಸ ಮಾಡಿ. ಅಂದರೆ ಕರಪ್ಷನ್ ಕಂಟ್ರೋಲ್ ದಾರಿ ಸಾಗಿದೆ ಸರ್, ಸಾಗಿದೆ. ಆಮೇಲೆ ಕೆಲವು ಅಧಿಕಾರಿಗಳು ಇಲ್ಲಿ ಬೀಡ್ಬಿಟ್ಟಿರು ಹಳ ಸರ್ಕಾರ ಇದ್ದಾಗ ಸುಮಾರು ವರ್ಷ, ಅವ್ರನ್ನೆಲ್ಲ ಈಗ ಬದಲಾವಣೆ ಮಾಡ್ತಾಯಿದ್ದಾರೆ. ಹೊಸ ಆಡಳಿತ ಇವ್ರು ಚುರುಕು ಕೊಡೋಕ್ಕೆ ಸಲುವಾಗಿ ಕೆಲವು ಅಧಿಕಾರಿಗಳನ್ನ ಬದಲಾವಣೆ ಮಾಡಿ ಸಾರ್ವಜನಿಕವಾಗಿ ಸ್ಪಂದಿಸೋಂಥ ಅಧಿಕಾರಿಗಳನ್ನ ನಿಯೋಜನೆ ಮಾಡೋ ಪ್ರಯತ್ನದಲ್ಲಿ ಇದ್ದಾರೆ ಸರ್. ನನ್ನ ಹೆಸರು ಮೊಹಮ್ಮದ್ ಮನ್ಸೂರ್ ಅಲಿ ಅಂತ. ಹೇಗೆ ನಡೀತಾ ಇದೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಕೆಲಸ? ಸರ್, ಜನಗಳು ಒಂದು ಸರಿ ಈ ನಮ್ಮ ಕ್ಷೇತ್ರದ ಇತಿಹಾಸನ ಬದಲಾಯಿಸಿದ್ರು. ಒಂದು ಸರಿ ಗೆದ್ದವರು ಅವರು ಪ್ರಾಣ ಇರೋವರೆಗೂ ಅವರೇ ಅಂತಲೇ ಇತ್ತು. ಅದನ್ನು ತೊಡೆದಾಕಿದ್ರು. ಒಂದು ಬದಲಾವಣೆ ತಂದರು 5 ವರ್ಷದಲ್ಲಿ. ಬದಲಾವಣೆ ಆಗಲಿಲ್ಲ, ನಾವೇನು ದಡ್ಡರಲ್ಲ ಅಂತ ಒಂದು ಬದಲಾವಣೆಗೆ. ಯಾಕೆ ಬದಲಾಯಿತು ಫಲಿತಾಂಶ ನಿಮ್ಮ ಪ್ರಕಾರ? ಕಳೆದ 5 ವರ್ಷದಲ್ಲಿ ಏನೂ ಆಗಲಿಲ್ಲ. ಅಲ್ಲ, BJP ಶಾಸಕರಿದ್ದಾಗ ಅಲ್ಲ, ನಾನು ಅದರಲ್ಲೇ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಪಾಪ ಅವ್ರು ನಸೀಬು ಅಂತ ಹೇಳ್ಬೋದು ನಮ್ಮ ಮುಸಲ್ಮಾನರ ಭಾಷೆಯಲ್ಲಿ. 2 ವರ್ಷ ಅವ್ರಿಗೆ ಅನುದಾನ ಸಿಕ್ಕಲಿಲ್ಲ. ಕೊರೋನಾ ಟೈಮು. ಸ್ಟೇಟ್ ಗೌರ್ಮೆಂಟ್ಗೂ ಅದೇ ತೊಂದರೆ ಆಯಿತು, ಸೆಂಟ್ರಲ್ ಗೌರ್ಮೆಂಟಲ್ಲೂ ಅದೇ ತೊಂದರೆ ಆಯಿತು. ಯಾಕಂದರೆ ನಿರಂಜನ್ ಅವರು ಕೂಡ 3 ಸಲ ಸೋತು ಆಮೇಲೆ ಗೆದ್ದವರು. ಒಂದೇ ಸಲಕ್ಕೆ ಜನ ಯಾಕೆ ಕೈ ಬಿಟ್ಟರು ಅನ್ನೋದು ಪ್ರಶ್ನೆ ಆಗುತ್ತೆ. ಅದಕ್ಕೆ ವಿವಿಧ ಕಾರಣಗಳಿದೆ. ಅದರಲ್ಲಿ ಮೇಯ್ನಾಗಿ 2 ವರ್ಷ ನಾನು ಗಮನಿಸ್ದಂಗೆ ಕೋವಿಡ್ದು ಏಟು ಸರ್. ಆಮೇಲೆ ಸರ್ಕಾರ ಬದಲಾಯ್ತಲ್ಲ ಸರ್, ಏನು ಇವರು ಯಡಿಯೂರಪ್ಪಾಜಿ ಅವರ ಬಣದಲ್ಲಿದ್ದರು. ಆಮೇಲೆ ನಿಮಗೆ ಗೊತ್ತಿರಬೇಕಲ್ಲ, ಬದಲಾವಣೆಗಳಿಂದ ಪಾಪ ತೊಂದರೆ ಆಯಿತು. ಅವ್ರಿಗೂ ಶುಭವಾಗಲಿ ಅಂತ ನಾನು ಹಾರಿಸ್ತೀನಿ. ಕರೆಕ್ಟ್, ಸರಿ, ತಪ್ಪೇನಿಲ್ಲ. ಗಣೇಶ್ ಪ್ರಸಾದ್ ಅವರ ಕೆಲಸದ ಬಗ್ಗೆ ಏನು ಅನ್ನಿಸ್ತಾ ಇದೆ ಸರ್? ಗಣೇಶ್ ಪ್ರಸಾದ್ ಅವರ ಕೆಲಸ ಈಗ 1 ವರ್ಷ ಆಗಿದೆ ಅಷ್ಟೇ. 1 ವರ್ಷದಿಂದ ಈ 5 ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಹಣ ಖಂಡಿತವಾಗ್ಲೂ ಸಿಕ್ಕಿಲ್ಲ ಸರ್. ಗ್ಯಾರಂಟಿ ಬೇಡವಾಗಿತ್ತ? ಇದರಲ್ಲಿ ವೈಜ್ಞಾನಿಕ ರೀತಿಯನ್ನು ಇವರು ಅಳವಡಿಸ್ಕೋಬೇಕಾಗಿತ್ತು. ಯಾಕಂದರೆ ಈಗ 2 ದಿವಸದಿಂದ ನಾನೇ ಪ್ರಯಾಣ ಮಾಡಿದೆ. ಆವಾಗ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬ ತೊಂದರೆ ಆಗ್ತಾಯಿದೆ ಸರ್. ಇವ್ರು ಬಂದು ಸ್ವಲ್ಪ ವೈಜ್ಞಾನಿಕ ರೀತಿನ ಯಾವ ರೀತಿ ಸಪ್ರೇಟಾಗಿ ಬಸ್ಸೇ ಬಿಟ್ಬಿಡ್ಬೋದಾಗಿತ್ತು ಇವರು. ಈಗ ಗುಂಡ್ಲುಪೇಟೆಯಿಂದ ಮೈಸೂರಿಗೆ 1-2 ಬಸ್ಸನ್ನು ಅದನ್ನೇ ಬಿಟ್ಬಿಟ್ಟಿದ್ರೆ ಅದರಲ್ಲಿ ಮಹಿಳೆಯರು ಸಂಪೂರ್ಣವಾಗಿ ಪ್ರಯಾಣ ಮಾಡ್ಕೋತಾ ಇದ್ರು ಕಂಪ್ಲೀಟಾಗಿ. ಈಗ ಇದರಲ್ಲಿ ಎಷ್ಟು ತೊಂದರೆ ಆಗುತ್ತೆ, ಡೈಲಿ ವ್ಯಾಪಾರಕ್ಕೆ ಹೋಗೋರು, ಆಫೀಸ್ಗೆ ಹೋಗೋರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಲ್ವಾ. ವೈಜ್ಞಾನಿಕ ರೀತಿನ ಅಳವಡಿಸ್ಕೋಬೋದಾಗಿತ್ತು ಅಂತ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 2-3 ಬಸ್ ದಿನಕ್ಕೆ ಫ್ರೀ ಇಲ್ಲಿಂದ ನಿಯರ್ ಬೈ ಸಿಟಿ. ಈಗ ಗುಂಡ್ಲುಪೇಟೆಯಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಪ್ರೆಷರ್ ಕಮ್ಮಿ ಇದೆ ಪಬ್ಲಿಕ್ದು, ಇಲ್ಲಿಗೆ ಬೇರೆ ರೀತಿ, ಚಾಮರಾಜನಗರಕ್ಕೆ ಅಲ್ಲಿಗೆ ಬೇರೆ ರೀತಿ ವೈಜ್ಞಾನಿಕ ರೀತಿನ ಅಳವಡಿಸ್ಕೋಬೋದಾಗಿತ್ತು. ಅದರಲ್ಲಿ ವಿಫಲ ಆಗಿದೆ ಅಂತ ನಾನು. ಸ್ವಲ್ಪ ಗಣಿಗಾರಿಕೆ ವಾಸನೆ ಕೇಳಬರುತ್ತೆ ಜೋರಾಗಿ ಸರ್. ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸ್ತೀನಿ. ಕಾರಣ ಏನಂದ್ರೆ ಅದ್ರ ಬಗ್ಗೆ ನಂಗೆ ನಾಲೆಡ್ಜ್ ಇಲ್ಲ. ಶಾಸಕರಿಗೆ ನನಗೊಂದು ಮನವಿ ಏನು ಅಂದರೆ, ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ನಮ್ಮ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಹದೇವ್ ಪ್ರಸಾದ್ ಸಾಹೇಬರು ಇಲ್ಲಿ ಸಚಿವರಾಗಿದ್ದಾಗ ಈ ರಾತ್ರಿ ಸಂಚಾರವನ್ನು ನಿಷೇಧ ಮಾಡ್ತು 2 ರಾಷ್ಟ್ರೀಯ ಹೆದ್ದಾರಿನಲ್ಲಿ. ಇದಕ್ಕೆ ಕೇರಳದವರು ಮೇಲ್ಮನವಿ ಸಲ್ಲಿಸಿದಾಗ ಮಾನ್ಯ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ರು ಅಂದರೆ, ಇದಕ್ಕೆ ಬದಲಿ ಮಾರ್ಗಗಳನ್ನ ಅಭಿವೃದ್ಧಿಪಡಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಒಂದು ಆದೇಶ ಕೊಟ್ಟರು. ಆ ಆದೇಶದ ಪ್ರಕಾರ ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ 33 ಕಿಲೋಮೀಟರ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಘೋಷಣೆ ಮಾಡಿದ್ರು. ಅದನ್ನು ಫಾಲೋ ಅಪ್ ಮಾಡೋದ್ರಲ್ಲಿ ಪಾಪ ಇವರು ಜೀವ ಪ್ರಾಣ ಹೊಂಟು ನಮ್ಮ ಶಾಸಕರು ತೀರ್ಕೊಂಡ್ರು, ಮಹದೇವ್ ಪ್ರಸಾದ್ ಅವರು. ಆನಂತರ ಬಂದ ಶಾಸಕರುಗಳು ಗೀತಾ ಮಹದೇವ್ ಪ್ರಸಾದ್ ಮೇಡಮ್ ಆಗಿರ್ಬೋದು, ನಿರಂಜನ್ ಕುಮಾರ್ ಅವರಾಗಿರ್ಬೋದು, ಇದರಲ್ಲಿ ವಿಫಲ ಆದರು ಅಂತ ಹೇಳ್ತೀನಿ. ಈಗ ಶಾಸಕರಾಗಿರೋರು ನಮ್ಮ ಗಣೇಶ್ ಪ್ರಸಾದ್ ಸಾರು ಕೇಂದ್ರ ಸರ್ಕಾರ ಜೊತೆ ಸಮನ್ವಯ ಸಾಧಿಸ್ತಕ್ಕಂಥ ಲೀಡರ್ಗಳು ಖಂಡಿತವಾಗಿ ನಮ್ಮ ತಾಲೂಕು ಇದ್ದಾರೆ. ನಿಮ್ಮವರೇ ಅಂದರೆ ಕಾಂಗ್ರೆಸ್ನವರೇ. ಬಟ್ ಇದಲ್ಲಿ ಏನು ತೊಂದರೆ ಆಗುತ್ತೆ ಅಂದರೆ, ನೋಡಿ ನೀವು ನೋಡ್ತಾ ಇದ್ದಿಲ್ಲ, ಈ ರಸ್ತೆ ಇದು NH 766 ಅಂತ. ಈ ರಸ್ತೆ ಸ್ಯಾಂಕ್ಷನ್ ಆದದ್ದು ಕಾಂಗ್ರೆಸ್ ಪೀರಿಯಡಲ್ಲಿ, ಬಟ್ ಇಂಪ್ಲಿಮೆಂಟ್ ಆದದ್ದು BJP ಪೀರಿಯಡಲ್ಲಿ.
ನಮಗೆ ಬೇಕಾಗಿರೋದು ಅಭಿವೃದ್ಧಿ ಅಲ್ವಾ ಸರ್. ಯಾವಾಗಲೂ ಮಹದೇವ ಪ್ರಸಾದ್ ಅವರು ಈ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಲಿಲ್ಲ. ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದರೂ ಸ್ಯಾಂಕ್ಷನ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ತೋರಿಸಿದ್ರಲ್ವಾ. ಇದೇ ಮಾರ್ಗದಲ್ಲಿ ಗಣೇಶ್ ಪ್ರಸಾದ್ ಅವರು ಸಾಗಿಸ್ಬೇಕು ಅಂತೀವಿ. ಭರವಸೆ ಇದೆಯಾ ನಿಮಗೆ? ನಾನು ಇಟ್ಕೊಂಡಿದ್ದೀನಿ. ನಾನು 2-3 ಸರಿ ಅವ್ರ ಜೊತೆಗೆ ಸಂಪರ್ಕ ಸಾಧಿಸಿ ನನ್ನ ಒಂದು ಅನಿಸಿಕೆಗಳನ್ನ ಹೇಳಿದ್ದೀನಿ. ಜನಕ್ಕೆ ಈಸಿಯಾಗಿ ಸಿಗ್ತಾರಾ? ಖಂಡಿತ ಸಿಗ್ತಾ ಇದ್ದಾರೆ ಸರ್, ಅದರಲ್ಲಿ 2 ಮಾತಿಲ್ಲ. ಬಟ್ ಈ NH ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಜೊತೆ ಸಮನ್ವಯ ಸಾಧಿಸ್ತಕ್ಕಂಥ ನಾಯಕರುಗಳಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಅವರ ಮಾರ್ಗದರ್ಶನದಲ್ಲಿ ಶಾಸಕರು ದಯವಿಟ್ಟು ಹಿರಿಯರಾಗಿದ್ದಾರೆ ಅವರುಗಳೆಲ್ಲ ಕೇಂದ್ರ ಸರ್ಕಾರ ಜೊತೆಗೆ ಹೋಗಿ ನಮ್ಮ ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ಏನು ರಾಷ್ಟ್ರೀಯ ಹೆದ್ದಾರಿ ಅವ್ರ ತಂದೆಯವರು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಬಂದ್ರಲ್ಲ, ಬೇರೆ ಪಕ್ಷದವರಾಗಿದ್ರೂ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡಿಸ್ಬೇಕು ಅಂತ ನಾನು ಖಂಡಿತವಾಗ್ಲೂ. ಸರ್ಕಾರ ಇದೆ, ಎಲ್ಲವೂ ಇವ್ರ ಕೈಲೇ ಇದೆ, ಇನ್ನು 3.5 ವರ್ಷ ಕಾಲ ಅಧಿಕಾರ ಇದೆ, ಯಶಸ್ವಿಯಾಗಿ ಸಾಗಬಹುದು ಅಂತ ನಿಮ್ಮ ನಂಬಿಕೆ? ಸ್ವಲ್ಪ ಇವರ ಆಡಳಿತದಲ್ಲಿ ವೈಜ್ಞಾನಿಕ ರೀತಿಯನ್ನು ಅಳವಡಿಸ್ಕೋಬೇಕು. ಯಾವುದರಲ್ಲಿ? ಈ ಸ್ಕೀಮ್ನಲ್ಲಿ. ಈಗಿರೋ ಶಾಸಕರ ಬಗ್ಗೆ ಶಾಸಕರು ತುಂಬ ಒಳ್ಳೆಯವರು, ಮತ್ತು ಕೆಲಸ ಮಾಡೋಕೆ ಅವ್ರಿಗೆ ಅವಕಾಶ ಇಲ್ಲ. ಯಾಕಿಲ್ಲ ಅವಕಾಶ? ಯಾಕಿಲ್ಲ, ಅಲ್ಲಿ ಸರ್ಕಾರದಲ್ಲಿ ಒಂದು ಬಿಗಿ ಇಲ್ಲ. ಅವರೇ ಕೂಗೇಟ ಕುಂತಿದೆ ಸರ್ಕಾರ. ಗೊತ್ತಾ, ಯಾವ ಕೆಲಸನೂ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಆಮೇಲೆ ಈ ಗ್ಯಾರಂಟಿ ಬಗ್ಗೆ ಮಾಡಿಬಿಟ್ಟು ಅದರಿಂದ ಯಾವ ಅಭಿವೃದ್ಧಿನೂ ಮಾಡೋಕ್ಕಾಯ್ತಿಲ್ಲ. ಈಗ ಅವ್ರಿಗೆ ಗ್ಯಾರಂಟಿ ಯಾರು ಸರಿಯಾಗಿ ತಲುಪ್ತಿದೆಯಾ? ಇಲ್ಲ, ತಲುಪಿಲ್ಲ. ಇಲ್ಲ, ಗ್ಯಾರಂಟಿನೂ ಮಾಡಬಾರ್ದಾಗಿತ್ತದು. ಅವ್ರು ಮಾಡಿಬಿಟ್ಟು ಈಗ ಕೈ ಸುಟ್ಕೋಬೇಕು, ಆರತಿ ಮಾಡಿ ಕೆಲಸ ಮಾಡ್ಕೊಂಡಿದ್ದಾರೆ ಅವರು. ಮಹದೇವ ಪ್ರಸಾದ್ ಅವ್ರ ಮಗ ಅಂತ ಓಟ್ ಹಾಕಿ ಗೆಲ್ಸೋರ ಜನ, ಇಲ್ಲ ಗಣೇಶ್ ಪ್ರಸಾದ್ ಕೆಲಸ ಮಾಡ್ತಾರೆ ನಂಬಿಕೆ ಇದೆ? ಒಳ್ಳೆ ವ್ಯಕ್ತಿ ಬಿಡಿ, ಒಳ್ಳೆ ವ್ಯಕ್ತಿ. ಮಾಡೋಕೆ ಅವ್ರಿಗೆ ಮೇಲಿಂದ ಸಪೋರ್ಟ್ ಬೇಕಲ್ಲ ಸರ್. ಅದು ಈಗ 1.5 ವರ್ಷ ಆಗಿದೆ, ನಿಜಕ್ಕೂ ಇನ್ನೂ 3.5 ವರ್ಷ ಈ ಸರ್ಕಾರ ಅಥವಾ ಇವ್ರಿಗೆ ಅವಕಾಶ ಇರುತ್ತೆ ಶಾಸಕರಾಗಿ, ಏನಾಗಬೇಕು ಮುಂದೆ, ಏನಾಗುತ್ತಾ, ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತದೋ. ಸರ್ಕಾರ ಅನ್ಸಿಲ್ವಾ ನೀರು ಮಾಡ್ತಾರೆ ಅಂತ ಅನಿಸ್ತು ನಮಗೆ. ಗುಂಡ್ಲುಪೇಟೆಗೆ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು, ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವಾಗ ಹೊಸ್ತು 5 ಅಧಿಕಾರ ಸಿಕ್ಕಿರೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ತಿಳುವಳಿಕೆ ಕಮ್ಮಿ ಇರ್ಬೋದು, ಏನೋ ಅದ್ರ ಬಗ್ಗೆ ಅನುಭವ ಕಮ್ಮಿ ಇರ್ಬೋದು. ಎಲ್ಲ ತಿಳ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಇದು ಸಣ್ಣ ಪುಟ್ಟ ರೋಡ್ಗಳ ಕೆಲಸಗಳಾಗಬೇಕು, ಎಲ್ಲ ಗಮನ ಹರಿಸಿ ಎಲ್ಲ ಮಾಡ್ತಾಯಿದ್ದಾರೆ. ಆಮೇಲೆ ಸುಮಾರು ಕಡೆ ಹಳ್ಳಿಗಳಿಗೆ ರೋಡ್ಗಳು, ಸಮುದಾಯ ಭವನಗಳು ಎಲ್ಲ ಅನುದಾನ ತಂದು ಎಲ್ಲ ಮಾಡ್ತಾಯಿದ್ದಾರೆ. ಇವಾಗ ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ನಮ್ಮ ಶಾಸಕರು. ಮತ್ತು ಒಂದು ಸ್ವಲ್ಪ ಭ್ರಷ್ಟಾಚಾರ ಕಮ್ಮಿಯಾಗಿದೆ BJPಗಿಂತ ನಮ್ಮ. ಹೌದಾ? ಇಲ್ಲ, ನಿಜ ವೀಕ್ಷಕರೇ, ಇಂಥ ಆನ್ಸರ್ಗಳು ಬೇಕು ಆ್ಯಕ್ಚುಲಿ. ಸುಮ್ಮನೆ ಶಾಸಕರನ್ನ ಹೊಗಳೋದ್ಕಿಂತ BJP ಅವಧಿಗಿಂತ ಈಗ ಕಾಂಗ್ರೆಸ್ನ ಅವಧಿಯಲ್ಲಿ ಕಳೆದ 1.5 ವರ್ಷದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆ. ಭ್ರಷ್ಟಾಚಾರ ಕಮ್ಮಿ ಆಗಿದೆ. ಹೆಂಗೆ ಹೇಳ್ತೀರಾ ಸರ್? ತಾಲೂಕು ಆಫೀಸು ಮತ್ತು ಇಲ್ಲಿ ಎಲ್ಲ ಪುರಸಭೆ ಆ ಕಡೆ ಎಲ್ಲ ಮೊದಲೆಲ್ಲ ಫುಲ್ಲು ಭ್ರಷ್ಟಾಚಾರ ನಡೀತಾ ಇತ್ತು. ಏನೇ ಒಂದು ಡೆಡ್ ಸರ್ಟಿಫಿಕೇಟ್ ಈಸ್ಕೋಬೇಕಂದ್ರೂ ದುಡ್ಡು ಕೊಡಬೇಕಾಗೋ ಪರಿಸ್ಥಿತಿ ಇತ್ತು. ತಾಲೂಕು ಆಫೀಸಲ್ಲಿ ಪ್ರತಿಯೊಂದು ಇದಕ್ಕೂ ದುಡ್ಡು ಕೊಡಬೇಕಾಗಿತ್ತು. ಇವಾಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಅಭಿಪ್ರಾಯ. ಒಂದು ನೀರು ಈಗ ಪೈಪ್ಲೈನ್ ಮಾಡಿ ಮಾಡಿಸ್ತಾ ಇದ್ದಾರೆ ಸರ್, ಕಬಿನಿಯಿಂದ ಮಾಡ್ತಾವ್ರೆ. ಇವಾಗ ನಮ್ಮ ಶಾಸಕರು ಗೆದ್ದ ಮೇಲೆ ಅದು ಚಾಲ್ತಿಗೆ ಬಂದದ್ದು. ಅವರು ಹಿಂದಿನ ಶಾಸಕರು ಅಷ್ಟರೊಳಗೆ ಏನು ಇದಾಗಿಲ್ಲ. ಇವರು ಭಾಳ ಪಾರದರ್ಶಕವಾಗಿ ಅವರು ಅಂತ ಹೇಳ್ತೀನಪ್ಪ. ಭ್ರಷ್ಟಾಚಾರ ಇಲ್ಲ, ಭ್ರಷ್ಟಾಚಾರ ಅಂತೂ ಪಾಪ ಇಲ್ಲ. ಅದು ಯಾವುದಕ್ಕೂ ಕೂಡ ಅವ್ರು ಇದು ಮಾಡಲ್ಲ. ಸದಾ ಜನಗಳೊಂದಿಗೆ ಭಾಳ ಸ್ಪಂದಿಸ್ತಾರೆ, ಈಸಿಯಾಗಿ ಸಿಗ್ತಾರೆ. ಸಾವಿನ ಮಣಲು ಸಿಗ್ತಾರೆ, ಖುಷಿ ಮಣಲು ಕೂಡ ಸಿಗ್ತಾರೆ. ಅವರು ಇಂಥದ್ದು ಅಂತ ಸೀಮಿತ ಇಲ್ಲ. ಅವ್ರ ತಂದೆಗಿಂತೂ ಕೂಡ ಭಾಳ ವಿಶಾಲವಾದ ಮನುಷ್ಯ ಆತ. ಶ್ರೀಮಂತಿಕೆ ಜಾಸ್ತಿ. ಇಲ್ಲ, ಸುಮಾರು ಜನ ಹೇಳೋರು ನಮ್ಮ ಶಾಸಕರು ಸ್ವಲ್ಪ ಸಾಫ್ಟು, ಸ್ವಲ್ಪ ಅಗ್ರೆಷನ್ ಬರಬೇಕು ಅಂತಾರೆ. ಹೌದಾ? ಇಲ್ಲ, ಅವರು ಸ್ವಲ್ಪ ಈಗ ತಾನೇ ಅವ್ರ ತಂದೆ ರಾಜಕೀಯನೇ ಹೇಳ್ಕೊಟ್ಟಿತ್ತಿಲ್ಲ ಪಾಪ ಅವ್ರಿಗೆ. ಅವ್ರನ್ನ ಈಗ ತಗೊಬಂದು ನಾವು ಸಿಕ್ಕಿಸ್ಕೊಂಡಿವಿ. ಅದರಿಂದ ಇನ್ನು ಮುಂದಿನ ದಿನ ಅವರು ಇನ್ನೂ ಭಾಳ ಇದೆ ಸೇರಿ ಒಪ್ಸಿದ ಅವ್ರಿಗೆ. ನಾವು ಎಲ್ಲ ಅವ್ರು ಒಪ್ಪಿಸಿದ್ದು. ನಾವು ಅವ್ರ ತಂದೆ ಜೊತೆಗೆ 4 ಬಾರಿ ಮೆಂಬರ್ ಆಗಿದ್ದೆ ನಾನು. ಅವರು ಆವಾಗಲೂ ನಾವು ಅವ್ರ ತಂದೆ ಮಾಡಿದಂಥ ಕೆಲಸಗಳು ಮಧ್ಯೆ ಸ್ವಲ್ಪ ನಮ್ಗೆ ಬೇಜಾರಾಗಿತ್ತು. ಇವಾಗ ಏನಿಲ್ಲ, ಎಲ್ಲ ಮಾಡ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ನಿಮ್ಮ ಮುಖಾಂತರ ನಮ್ಮ ಕ್ಷೇತ್ರದ ಮತದಾರರು ನನಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ಗೆಲ್ಸಿದ್ದಾರೆ. ಖಂಡಿತವಾಗ್ಲೂ ಅವ್ರ ನಿರೀಕ್ಷೆಗೆ ತಕ್ಕಂಥ ಕೆಲಸ ಮಾಡೋ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ಇವತ್ತು ಹೇಳಿದ್ನೆಲ್ಲ ಮಾಡೋಕ್ಕಾಗಲ್ಲ, ಅದು ವ್ಯವಸ್ಥೆ ಆಗಿದೆ. ಆದರೂ ನನ್ನ ತಕ್ಕ ಮಟ್ಟಿಗೆ ನನಗೆ ಇರೋಂಥ ನಾಲೆಜು, ನನಗಿರೋಂಥ ಶಕ್ತಿಯಲ್ಲಿ ನಾನು ಶಕ್ತಿ ಮೀರಿ ನಮ್ಮ ಕ್ಷೇತ್ರದ ಜನಕ್ಕೆ ನ್ಯಾಯ ದೊರಕಿಸೋ ಕೆಲಸ ಮಾಡ್ತೀನಿ. ವೀಕ್ಷಕರೇ, ನಿಜಕ್ಕೂ ಖುಷಿ ವಿಚಾರ. ಜನ ಮಾತಾಡಿದ್ರು ಶಾಸಕರು ತುಂಬ ಸರಳ ವ್ಯಕ್ತಿ, ತುಂಬ ಕೂಲ್ ಆಗಿರ್ತಾರೆ ಅಂತ. ಅದನ್ನ ನಾವು ಕೂಡ ವಿಟ್ನೆಸ್ ಮಾಡಿದ್ವಿ.
ಜೊತೆಗೆ ಅವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಕೂಡ ನಿಮಗೆ ತಲುಪಿದೆ ಅನ್ನೋ ನಂಬಿಕೆ ನನಗಿದೆ. ಗಾರ್ಮೆಂಟ್ಸ್ ವಿಚಾರ ಆಗಿರ್ಬೋದು, ಹೆದ್ದಾರಿ ವಿಚಾರಗಳಾಗಿರ್ಬೋದು, ಜೊತೆಗೆ ನೀರಿನ ಮೂಲದ ಸಮಸ್ಯೆ ಆಗಿರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಆಗಿರ್ಬೋದು. ನನ್ನಿಂದ ಎಷ್ಟು ಮಟ್ಟಕ್ಕೆ ಸಾಧ್ಯವೋ ಅದನ್ನು ಕಸ್ತುಕೊಂಡು, ಕೇಳಿಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಲ್ಲ, ಕಸ್ತುಕೊಂಡು ನಾನು ತಂದ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತ ನೀವು ಕೂಡ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕ್ಷೇತ್ರದ ಸಮಸ್ಯೆ ಏನು ಅಂತ. ಯಾಕಂದರೆ ಅದು ಕೂಡ ಅವರಿಗೆ ತಲುಪೋದಾಗುತ್ತೆ. ಇದೇ ಇವತ್ತಿನ ವಿಶೇಷ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.